ಇರಕ್ಕನಕ ಒಯ್ಯಪ್ಪ ಇದೇನು ಊರು ಇಲ್ಲೆಲ್ಲರೂ ಕೂತವ್ರೆ ಬಹಳ ಸಂತೋಷ ಆಯ್ತೈತೆ. ಅಮ್ಮ ತಾಯಿ ಹೆಂಗೈತಿ ಮನೆ ನಾಯಿ? ಅಲ್ಲೆಲ್ಲ ಶಿವ ಶಿವ ಏನ್ ಗುರು ಆ ರಾಜಕಾರಣಿ ನೋಡಿದ್ರೆ ಅಲ್ಲೆಲ್ಲ ತಪ್ಪು ಕೆಲಸ ಮಾಡ್ಕೊಂಡ್ ಬಂದಾರೆ, ಇವ್ರು ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ ಬಹಳ ಬೇಜಾರ ಇದೆ. ಇದು ಬೇಜಾರ ನಿಂಟಿ ಹಾಕೊಂಡ್ಬಿಡ್ತೀನಿ. ಟಾಟಾ ಟೇಕ್ ಬಾಯ್. ಕೆಲವರು ಸತ್ತವ್ರನ್ನ 20 ದಿವಸಕ್ಕೆ ಮರ್ತ್ಬಿಡ್ತಾರೆ. ನನ್ನ ಉಸಿರಿರೋರ್ಗು ನಾನು ಅವನ್ನ ಮರೆಯಲ್ಲ. ಯಾಕಂದ್ರೆ ಇವತ್ತು ಅವ್ನು ಕೊಟ್ಟೋಗಿರೋ ಜೀವನ ಆಯ್ತು ನನಗೆ, ಇನ್ಕ್ಲೂಡಿಂಗ್ ಎಲ್ಲ ವಿಚಾರ. ನಮ್ಗೆ ಅವಾಗ 2,500 ರೂಪಾಯಿ ಸ್ಕೂಲ್ ಫೀಸ್ ಕಟ್ಟಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಅದು ಯಾವತ್ತು ಕೇಳ್ತಾರೋ ಅವತ್ತು ಸ್ಕೂಲಿಗೆ ರಜಾ ಹಾಕ್ಬಿಟ್ಟೆಲ್ಲ ಎಸ್ಕೇಪ್ ಆಗ್ತಿತ್ತು. ಫ್ಯಾಕ್ಟ್ರಿಲಿ ಹೇಳ್ಬೇಕು ಅಂದ್ರೆ ನಾನು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಡೈಲಿ. ಬೆಳಗ್ಗೆ ಅದೊಂದು 1 ಅವರ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ, ಕಸ ಹೊಡಿತಿದ್ದೆ, ಅಂದ್ರೆ ಹೌಸ್ ಕೀಪಿಂಗ್ ಕೆಲಸ, ಕ್ಯಾಂಟೀನ್ ಕ್ಲೀನ್ ಮಾಡ್ತಿದ್ದೆ. 1 ವರ್ಷ ಅದೇ ಕೆಲಸ ಮಾಡಿದ್ದು ನಾನು. ನಮ್ಗೆ ಅವಾಗ ಏನೂ ಅನಿಸ್ತಿರ್ಲಿಲ್ಲ. ಬಟ್ ಇವತ್ತು ಒಂದ್ಸರಿ ಹಿಂಗ್ ತಿರುಗಿ ನೋಡಿದ್ರೆ ಈ ಕೆಲಸ ಎಲ್ಲ ಮಾಡಿದ್ದೀನಲ್ವಾ. 4 ವರ್ಷ ನಮ್ಗೆ ಎಲ್ಲೂ ಆಡಿಷನ್ ಅಲ್ಲಿ ಚಾನ್ಸ್ ಸಿಗದೆ, ಏನಿಲ್ಲದೆ, ಮನೆ ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗ್ತಾ ಇದ್ದಿದ್ದು. ಎಷ್ಟೋ ಸರಿ ಮೈಸೂರು ಟ್ರೈನ್ ರಾತ್ರಿ 12 ಗಂಟೆಗೆ ಹತ್ಬಿಟ್ಟು 5 ಗಂಟೆಗಿಂದ ಆ ಕಡೆಯಿಂದ ರಿಟರ್ನ್ ಬರ್ತಿದ್ದೆ. ರೈಲ್ವೆ ಸ್ಟೇಷನ್ ಎದುರುಗಡೆ ಎಗ್ ರೈಸು ಪೂರಿ ಎಲ್ಲ ಮಾರ್ತಿರ್ತಾರೆ. ಎಷ್ಟು ಸರಿ ದುಡ್ಡು ಕೊಡದೆ ತಿಂದೆ ಹೊರಟೋಗ್ಬಿಟ್ಟಿದ್ದೀನೋ. ಅದೇ ಜನ ಎಲ್ಲ ತುಂಬಿರ್ತಾರಲ್ಲ, ಆ ಟೈಮಲ್ಲಿ ತಿನ್ಕೊಂಡೆ ದೊಡ್ಡ ಬಂದ್ಬಿಟ್ಟಿದ್ದೆ. ಎಷ್ಟು ಅದೇ ತಿನ್ಬಿಟ್ಟಿದ್ದೀನೋ ಅವಾಗಂತೂ. ಡೈಲಿ ಅದೇ ಇನ್ನೇನು ಹೋಗ್ತಿದ್ದಾರೆ ಟಾಪ್ಗೆ ಅನ್ನೋಷ್ಟ್ರಲ್ಲಿ ನಾವೇ ಕಂಟ್ರೋಲ್ ಬರ್ತಿದ್ದೋ. ಈ ಪಕ್ಕದಲ್ಲಿರೋ ಸುಮ್ಮನೆ ಆಗ್ತಿರಲಿಲ್ಲ. ಎಪಿಸೋಡ್ ಚೆನ್ನಾಗಿ ಬರ್ತೈತೆ ಹಾಕಿ ಸರ್ ಬಿಡಬೇಡಿ ಅಂತ ಅವ್ರೇ ಹಾಕೊಟ್ಬಿಡೋರು. ಎಂತೆಂಥ ಒದೆಗಳು ತಿಂದಿದ್ದೀನಿ ಅಂದರೆ ನಾವು ಇವತ್ತು ಹೇಳ್ತೀನಿ. ನಾನು ವೈಫ್ ಹೊರಗಡೆ ಬಂದು ಫುಡ್ ಸ್ಟ್ರೀಟಲ್ಲೇ ತಿನ್ನೋದು, ಫುಟ್ಪಾತ್ ಮೇಲೆ ಎಗ್ ರೈಸ್ ತಿನ್ನೋದು, ಅವಳಿಗೂ ಏನು ಬೇಜಾರಿಲ್ಲ. ನಾವು ರಾಜಾರಾಣಿ ಶೋ ಮಾಡ್ಬೇಕಾದ್ರೆ ರೋಡ್ ಸೈಡಲ್ಲಿ ಎಷ್ಟು ಇಡ್ಲಿ ತಿಂದಿದ್ವೋ ನೆನಪಿಲ್ಲ. ನಾವು ಯಾವ ದೊಡ್ಡ ಹೋಟ್ಲಿಗೂ ಹೋಗಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಇನ್ನರ್ ಇನ್ಸೈಟ್. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ 0 ಇಂದಲೇ ಸ್ಟಾರ್ಟ್ ಮಾಡಬೇಕಂತೆ. ನೀವು ಏನೇ ಏರ್ಬೇಕಾದ್ರೆ, ಪ್ರತಿಯೊಂದು ಮೆಟ್ಟಿಲನ್ನ ಏರ್ಬೇಕಾದ್ರೂ ಕೂಡ ಒಂದು ಪರಿಶ್ರಮ ಗೊತ್ತಿರಬೇಕು. ಅಥವಾ ಗ್ರಾಫ್ನ ತಗೊಳ್ಳಿ, ಡೌನ್ಫಾಲ್ ಇಂದ ಅಪ್ ಆಗಬೇಕು. ಇಲ್ಲದಿದ್ರೆ ಎಲ್ಲಾದ್ರೂ ಒಂದಿನ ಬೀಳ್ಬೇಕು ಅಂದಾಗ ಅಥವಾ ಬಿದ್ದಾಗ ಅಯ್ಯೋ ಮತ್ತೆ ಹೇಳೋದಕ್ಕೆ ಕಷ್ಟ ಅಂತ ಅನ್ನಿಸ್ಬಾರ್ದು. ಇಲ್ಲ, ಎದ್ದೇ ಹೇಳ್ತೀನಿ ಅನ್ನೋಂತಹ ಸ್ಥೈರ್ಯ ಇರಬೇಕು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಗೊತ್ತಾಗಿರಬಹುದು. ಯಾವತ್ತೂ ಕೂಡ ಜೀವನದಲ್ಲಿ 0 ಇಂದ ಹೀರೋ ಆದವ್ರು ನಮಗೆ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತಾರೆ. ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಅದೇ ಸಾಲಿಗೆ ಸೇರಬಲ್ಲಂತಹ ನಟ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅದೇ ಸೀರುಂಡೆ ರಘು ಅವರು. ಹಲೋ, ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಬಾಮೈದಾ ಇಲ್ಲ, ಬಾಮೈದ ಅದೇ ನೀವು ಹೇಳಿದಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತಾ ಹೋಗ್ಬೇಕು. ನಾನು ಫಸ್ಟ್ ಸಿಕ್ಕಿದ್ರೆ ಸೀರುಂಡೆ ಮಾಡಿದಾಗ ಸೀರುಂಡೆ ರಘು ಅಂತಿದ್ರು. ಇನ್ನೊಂದು ಪ್ರ್ಯಾಂಕ್ ಶೋ ಮಾಡಿದಾಗ ಟೋಪಿವಾಲ ರಘು ಅಂತಿದ್ರು. ಕಾಮಿಡಿ ಕಿಲಾಡಿ ಬಂದೆ, ಕಾಮಿಡಿ ಕಿಲಾಡಿ ರಘು ಅನ್ನೋರು. ಸತ್ಯ ಮಾಡಿದ್ಮೇಲೆ ಸತ್ಯ ಬಾಮೈದ ರಘು ಅನ್ನೋಕೆ ಶುರು ಆದ್ರು. ಸೊ ಪ್ರತಿ ಕ್ಯಾರೆಕ್ಟರ್ಗಳು ಮಾಡಿದಾಗ ಚೇಂಜಸ್ ಕಾಣಿಸ್ತಾ ಇರಬೇಕು. ನಮ್ಮಲ್ಲಿ ಬದಲಾವಣೆಗಳೇ ಆಗ್ತಿದ್ರೇನೆ ಜನಗಳು ಇಷ್ಟಪಡೋದು. ಒಂದೇ ತರ ಮಾಡ್ತಿದ್ರೆ ಜನಗಳು ಒಂದೇ ತರ ಮಾಡ್ತಾರೆ ಅನ್ಕೊಂಡ್ಬಿಡ್ತಾರೆ. ಸೊ ಬಾಮೈದ ಒಳ್ಳೆ ರೆಕಗ್ನೈಸೇಷನ್ ನನಗೆ. ಸೂಪರ್. ಸೊ ಕೇಳ್ತಾರೆ, ಈಗ ರೀಸೆಂಟ್ ಆಗಿ ರಾಜಾರಾಣಿ ಜೋಡಿ ಆಗ್ಬಿಟ್ಟಿದ್ದೀರಲ್ಲ, ಎಲ್ಲಿ ಜೋಡಿ ಅಂತ ಕೇಳ್ತಾರ ಎಲ್ಲ? ಖಂಡಿತ. ನಾನು ಎಲ್ಲೇ ಹೋದ್ರು ಮುಂಚೆ ಆದ್ರೂ ಒಬ್ನೇ ಹೋಗ್ತಿದ್ದೆ. ಮುಂಚೆ ಮದ್ವೆ ಆದ್ಮೇಲೆ ಅಂದ್ರೆ ಮದ್ವೆಗಿನ್ನ ಮುಂಚೆ, ಮದ್ವೆ ಆದ್ಮೇಲೆ ಹೆಂಡತಿನ ಜೊತೆಲೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಎಲ್ಲಾ ಕಡೆ ಅವ್ರನ್ನು ಗುರುತಿಸ್ತಾ ಇದ್ರು, ಮಾತಾಡಿಸ್ತಿದ್ರು. ಸೊ ಇವಾಗ ನನಗಿನ್ನ ಜಾಸ್ತಿ ಅವರು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವರು ನನಗೆ ಹೇಳೋದೇನಂದ್ರೆ, ನೀವು ಹೇಗಿದ್ರು ಆಕ್ಟ್ರು, ನೀವು ಡ್ಯಾನ್ಸ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಎಲ್ಲ ಮೆಚ್ಕೋಬಹುದು. ಬಟ್ ನಿಮ್ ವೈಫು ಒಬ್ರು ಗೃಹಿಣಿಯಾಗಿ ಅವರು ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಕೊಟ್ರು, ಡ್ಯಾನ್ಸ್ ಎಲ್ಲ ಸಖತ್ತಾಗಿ ಮಾಡ್ತಿದ್ರು. ಅವ್ರನ್ನ ಸಖತ್ ಇಷ್ಟಪಡ್ತಾರೆ ಜನ. ಈಗ ಅದೇ ತಾನೇ ಖುಷಿ ಪಡ್ಬೇಕು. ಯಾಕಂದ್ರೆ ಹೆಂಡತಿನ ಹೊಗಳುತ್ತಿದ್ರೆ ನಮ್ಗೆ ಒಂಥರ ಹೆಮ್ಮೆ ಆಗ್ತಿರತ್ತೆ. ಸೂಪರ್ ಅಲ್ಲ? ಹೌದು. ಓಕೆ, ನೀವು ಬೇಸಿಕಲಿ ನಾಗಮಂಗಲದವರು, ಹೌದು. ಮಂಡ್ಯ ಜಿಲ್ಲೆ. ಸೊ ನಮ್ಗೆಲ್ಲ ಈಗ ಸಣ್ಣಲ್ಲಿದ್ದಾಗ ಟಿವಿ ನೋಡ್ಬೇಕಾದ್ರೆ ಎಲ್ಲ ಒಂದು ಇಮ್ಯಾಜಿನೇಷನ್ ಇರುತ್ತೆ ಗೊತ್ತಾ, ಟಿವಿಲಿ ಬರೋರ್ನ ನಾವು ಹಿಡ್ಕೊಂತೀವಿ, ಅವ್ರು ನಮ್ ಕೈಗೆ ಸಿಗ್ತಾರೆ. ನಿಮ್ಗೆ ಆ ತರದ್ ಏನಾದ್ರು ಇತ್ತಾ? ಹೌದು. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಟಿವಿ ನಮಗ್ ನೋಡಿರೋ ನೆನಪಿರೋದೇನಂದ್ರೆ 6ನೇ ಕ್ಲಾಸ್ ಮೇಲೇನೆ. ಅದಕ್ಕಿಂತ ಮುಂಚೆ ಮನೇಲೆಲ್ಲ ಟಿವಿ ಏನು ಇರ್ಲಿಲ್ಲ. ಅದೇ ಇಲ್ಲ, ತುಂಬಾ ಅವಮಾನಗಳಾಗ್ಬಿಟ್ಟಿದ್ದಾವೆ ಆ ವಿಚಾರಗಳಲ್ಲೆಲ್ಲ. ಹೇಗೆ ಅಂದ್ರೆ ಟಿವಿ ನೋಡ್ಬೇಕು ಅಂತ ಹೋಗ್ತಿದ್ವಿ, ಕರೆಂಟ್ ಹೋಗ್ಬಿಡ್ತು ಅಂತ ಬೇಕು ಅಂತ ಸ್ವಿಚ್ ಆಫ್ ಮಾಡ್ಬಿಡೋರು ಅವರು. ಯಾಕಂದ್ರೆ ಎಲ್ಲ ಕುತ್ಕೊಂಡ್ಬಿಡ್ತಾರಲ್ಲ ಅಂತ ಮನೆಗಳಲ್ಲಿ. ಆಮೇಲೆ ನಾವುಗಳೆಲ್ಲ ಆಚೆ ಬಂದ್ಮೇಲೆ ಟಿವಿಗಳ ಆನ್ ಮಾಡಕ್ ಕೇಳಿಸುತ್ತೆ. ಯಾಕಂದ್ರೆ ಅವಾಗೇನು ಇಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಇರ್ಲಿಲ್ಲ, ಸ್ವಲ್ಪ ಖಾಲಿ ಜಾಗಗಳು ಕೇಳಿಸ್ತಿತ್ತು.
ಅವಾಗೆಲ್ಲ ಶುಕ್ರವಾರದೊತ್ತು ಚಿತ್ರಮಂಜರಿ ಅಂತ ಬರ್ತಿತ್ತು. ಪ್ರತಿ 4 ಗಂಟೆಗೆ ಸಿನಿಮಾ ಹಾಕೋರು. ಹೌದು, ಅಂದ್ರೆ ತುಂಬಾ ಹಳಬ ಅಲ್ಲ ನಾನು, 90 ಕಿಡ್ಸೆ. ಸೊ ಅವ್ರಿಗೆಲ್ಲ ಇದೊಂದು ನೆನಪು ಚೆನ್ನಾಗಿರುತ್ತೆ. ಅನ್ಕೊಂತಿದ್ವಿ ಅವಾಗೆಲ್ಲ ಟಿವಿಲಿ ನೋಡಿದವ್ರನ್ನೆಲ್ಲ ನಾವ್ ಯಾವಾಗಾದ್ರು ಅಂದ್ರೆ ಅದೊಂದು ಆಸೆ ಬರುತ್ತೆ ಪ್ರತಿಯೊಬ್ರಿಗೂ. ಅದೇನೋ ನನಗ್ ಗೊತ್ತಿಲ್ಲ, ನಮ್ಮ ಅಪ್ಪನಿಂದ ಬಂತೇನೋ ಗೊತ್ತಿಲ್ಲ. ನಮ್ಮಪ್ಪ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚ ಅವರಿಗೆ. ಅವ್ರು ಮೆಜೆಸ್ಟಿಕ್ ಅಲ್ಲಿ ಯಾವ ಥಿಯೇಟ್ರು ಬಿಟ್ಟಿಲ್ಲ. ರಾಜಣ್ಣ ಅವ್ರ ದೊಡ್ಡ ಅಭಿಮಾನಿ ಅವರು. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ರಾಜ್ಕುಮಾರ್ ಫೋಟೋಗಳಿತ್ತು. ಸೊ ಮೇ ಬಿ ಎಲ್ಲೋ ಅದು ನನಗೆ ಸ್ವಲ್ಪ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಲಾವಿದ್ರಿಲ್ಲ. ತಾತ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಯಾರು ಕಲಾವಿದ್ರಲ್ಲ. ನಮ್ಮಪ್ಪ ಮೇ ಬಿ ಅಷ್ಟು ಸಿನಿಮಾ ಹುಚ್ಚಿತ್ತಲ್ಲ ಅವ್ರಿಗೆ, ಅದು ನನಗ್ ಬಂತೇನೋ ಅನ್ಸುತ್ತೆ. ಓಕೆ, ನಿಮ್ಮ ಮೂಲ ಹೆಸರು ರಘುನೇನಾ ಅಥವಾ ರಾಘವೇಂದ್ರ ಆತರ ಏನಾದ್ರು? ಇಲ್ಲ, ಬರೀ ರಘು ಅಷ್ಟೇ, ಬರೀ ರಘು ಅಷ್ಟೇ. ಓಕೆ, ಸ್ಕೂಲಲ್ಲಿ ರಘು ತುಂಬಾ ನಾಟಿ ಅಂತೆ, ತುಂಬಾ ಟೀಸ್ ಮಾಡ್ತಿದ್ರಂತೆ ಟೀಚರ್ಸ್ಗೆಲ್ಲ. ಈ ಹೊಡ್ಸ್ಕೊಳೋದು, ಬೆಂಚ್ ಮೇಲೆ ನಿಲ್ಸೋದು, ಹೊರಗಡೆ ನಿಲ್ಸೋದು, ಆ ತರದೆಲ್ಲ ಅನುಭವಿಸಿದ್ಯಾ? ಯಾವತ್ತು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗಳೇ ಲೈಫ್ ಅಲ್ಲಿ ಗೆದ್ಬಿಡ್ತಾರಂತೆ. ಸಾಲಿನ ಹುಡುಗರು ನಾವು. ಇಲ್ಲ, ಲಾಸ್ಟ್ ಬೆಂಚರೇ ನಾವು ಗೆಲ್ಲೋದ್ ಲೈಫ್ ಅಲ್ಲಿ ಅನ್ಸುತ್ತೆ. ಅಂದ್ರೆ ಅವ್ರಿಗೊಂದು ಅಂದ್ರೆ ಓದ್ ಹತ್ಲಿಲ್ಲ ಅಂದಾಗ ಜೀವನಕ್ ಪಾಠ ಕಲ್ಸ್ಬಿಡ್ತೀವಿ ನಾವು. 4 ಜನದ ಜೊತೆ ಹೆಂಗ್ ಬೆರಿಬೇಕು, ನೀವೊಂದ್ ಕಾಡಲ್ಲಿ ಬಿಟ್ರು ಬದುಕ್ಬೋದು ನಾವು. ಯಾಕಂದ್ರೆ ಅಂದ್ರೆ ಓದೋದ್ ತಪ್ಪು ಅಂತ ಹೇಳ್ತಿಲ್ಲ ನಾನು, ಅಂದ್ರೆ ಓದಿ ತಿಳ್ಕೊಬೇಕು. ಆಕ್ಚುಲಿ ಇವತ್ತು ನನಗೂ ಹಂಗ ಅನ್ಸುತ್ತೆ, ಓದಿರ್ಬೇಕಾಗಿತ್ತು. ನನ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜನಗಳ ಜೊತೆ ಮಾತಾಡಕ್ಕೆ. ನನ್ಗೆ ಈಗಲೂ ಇಂಗ್ಲಿಷ್ ಪ್ರಾಬ್ಲಮ್ ಇದೆ, ಸರಿ ಇಂಗ್ಲಿಷ್ ಬರಲ್ಲ ಮಾತಾಡಕ್ಕೆ. ಕೆಲವ್ರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ಬಿಡ್ತೀನಿ. ಅಂದ್ರೆ ನಾವು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಳು ಹೆಂಗೆ ಅಂದ್ರೆ ಫುಲ್ಲು ರಫ್ ಅಂಡ್ ಟಫ್ ನಾವುಗಳೆಲ್ಲ. ಏನಂದ್ರೆ ಮಳೆ ಬಂದ್ರೆ ಮೋರಿಗಳಲ್ಲಿ ಬೋಟ್ ಬಿಡ್ತಿದ್ದವ್ರು. ಅವಾಗೆಲ್ಲ ಮಂತ್ರಿ ಮಾಲ್ ಜಾಗ ಇದೆಯಲ್ಲ, ಮಂತ್ರಿ ಮಾಲ್ ಜಾಗ ಅವಾಗ ಕೆರೆ ಒಂದು. ಅಲ್ಲ, ಈ ನೀವು ನಾಗಮಂಗಲದಿಂದ ಬೆಂಗಳೂರಿಗೆ ಬಂದಿದ್ಯಾ ಅವಾಗ? ಅಂದ್ರೆ ನಮ್ ತಾತನೇ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಸೊ ನಾನು ಅಂದ್ರೆ ಹುಟ್ಟಿದ್ದೆಲ್ಲ ಅಲ್ಲೇ ಊರುಗಳಲ್ಲೇ. ಸೊ ನಾವ್ ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ಮಂತ್ರಿ ಮಾಲ್ ಜಾಗ ಇದೆಯಲ್ಲ ಅದೊಂದ್ ಕೆರೆ. ಆ ಹಳೆ ಶ್ರೀರಾಮ್ಪುರದವರು ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿಗೆ ಬರೋರು. ಯಾಕೆ ಅಂತ ಕೇಳ್ಬೇಡಿ. ಸೀರುಂಡೆ ರಘು ಹೇಳಿದ ಕತೆ ಗೊತ್ತಾ? ಮಂತ್ರಿ ಮಾಲ್ ಕೆರೆ ಆಗಿತ್ತು. ಹೌದು, ನಿಜ, ಅದು ಕೆರೆ. ಅದು ನಾನು ತುಂಬಾ ಚೆನ್ನಾಗಿ ನೆನಪಿದೆ. ಅಲ್ಲಿ ಮೀನ್ಗಳು ಹಿಡಿಯಕ್ ಹೋಗ್ತಿದ್ವಿ ನಾವು. ಅಂದ್ರೆ ಫುಲ್ ಕೊಚ್ಚೆ ನೀರದು. ಆ ಕೊಚ್ಚೆ ನೀರಲ್ಲೆಲ್ಲ ಮೀನ್ ಹಿಡಿತಿದ್ವಿ. ನಮ್ಗೆ ಯಾವ ಕೊರೋನಾ ಇಲ್ಲ, ಯಾವ ಇನ್ಫೆಕ್ಷನ್ ಇಲ್ಲ. ಅಂದ್ರೆ ಅಷ್ಟು ನಮ್ಗೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬರ್ತಿತ್ತು. ಅವೆಲ್ಲ ಅದೇ ಸ್ಕೂಲ್ ಲೈಫಲ್ಲಿ ಇದ್ದಾಗ ಅವೆಲ್ಲ ಮಾಡ್ತಿದ್ವಿ. ಸೊ ಬಾಲ್ಯ ಅಂತ ಬಂದಾಗ ಅಂಥದ್ದೇನು ಕಂಫರ್ಟಬಲ್ ಜೀವನ ಇರ್ಲಿಲ್ಲ ಅಂತ ಅನ್ಕೋತೀನಿ. ಅಂದ್ರೆ ನಮ್ಗೆಲ್ಲ ತುಂಬಾ ಹೇಳ್ತಾರಲ್ಲ, ಸೊ ನಾವು ಆ ತರ ಬೆಳೆದ್ವಿ, ಈ ತರ ಬೆಳೆದ್ವಿ ಅಂತ. ಅಂದ್ರೆ ಒಂದು ಬೌಂಡ್ರೀಸ್ ಇತ್ತು. ಇಲ್ಲ, ನಾನ್ 5 years ಇಂದಾನೆ ಈಗ್ಲೇ ಒಂದ್ ಸ್ವಲ್ಪ ಜೀವನ ಚೆನ್ನಾಗಿದೆ ಅಂತ ಹೇಳ್ಕೊಬಹುದು. ಮತ್ತೆ ನನ್ ಮದ್ವೆ ಆದ್ಮೇಲೆ ನನ್ಗೆ ನನ್ ಮನೆಗ್ ಬಂದಿದ್ದ ಅದೃಷ್ಟ ಲಕ್ಷ್ಮಿ ಅಂತಾನೆ ಹೇಳ್ತೀನಿ. ಅವಳು ಬಂದ್ಮೇಲೆ ಇನ್ನೂ ಲೈಫ್ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅದನ್ನ ಮುಂದೆ ಹೋಗ್ತಾ ಮಾತಾಡೋಣ ಬೇಕಾದ್ರೆ. ಯಾಕಂದ್ರೆ ಅವಳು ಬಂದ್ಮೇಲೆ ಒಂದಷ್ಟು ಶೋಸ್ಗಳು ಮಾಡಿದೀನಿ. ಅವಳ ಜೊತೆ ಒಂದು ಶೋ ಮಾಡಿದೆ, ಒಂದು ಸಿನಿಮಾ ನಾಯಕ ನಟನಾಗಿ ಮಾಡಿದೆ, ಇದೆಲ್ಲ ಬಂದಿದೆ. ಬಟ್ ಅದೇ ನನ್ನ ಲೈಫ್ ತುಂಬಾ ಈ 5 years ಮೇಲೆ ಸ್ವಲ್ಪ ಜೀವನ ಚೆನ್ನಾಗಿರೋದು. ಅದಕ್ಕಿಂತ ಮುಂಚೆ ತುಂಬಾ ಕಷ್ಟದ ಜೀವನಗಳೇ. ಚಿಕ್ಕ ವಯಸ್ಸಲ್ಲಿ ಏನಂದ್ರೆ ಅಮ್ಮ ಮನೆ ಕೆಲಸ ಮಾಡ್ತಿದ್ದಿದ್ದು, ಅವರಲ್ಲಿ ಉಳ್ದಿದ್ದ ಟಿಫನ್ ನಮ್ಗೆ ತಗೊಂಡ್ಬಂದು ನಮ್ಗೆ ಹೌದು ಅವರು ಕೆಲಸ ಮುಗಿಸ್ಕೊಂಡು ಬಂದು ಅವ್ರಲ್ಲಿ ಟಿಫನ್ ಮಾಡಿದೆ, ಆ ಟಿಫನ್ ನಮಗ್ ತಂದು ಕೊಟ್ಟು, ಆ ಟಿಫನ್ ನಾವು ಮಧ್ಯಾಹ್ನ 12 ಗಂಟೆಗೆ ಅದೇ ಊಟದ ಬ್ರೇಕ್ ಕೊಡ್ತಿದ್ರಲ್ಲ ಸ್ಕೂಲಲ್ಲಿ, ಆ ಟೈಮಲ್ಲಿ ಅದನ್ನೇ ತಿಂತಾ ಇದ್ದಿದ್ದು. ಯಾಕಂದ್ರೆ ನಮ್ಗೆಲ್ಲ ಅವಾಗ ಬಿಸಿ ಊಟ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಾವು ಹೆಂಗೆ ಅಂದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಬದುಕಿರೋದು ಇನ್ನು ಒಂದು 10 ಜನ ಹುಡುಗರು ದೂರದಿಂದ ಬರೋರಲ್ಲ ಬಸ್ಸಲ್ಲೆಲ್ಲ, ಅವ್ರ ಊಟಗಳನ್ನ ತರೋರಲ್ಲ, ಅವರೆಲ್ಲ ಒಂದೊಂದು ತುತ್ತು ಹಾಕಿ ಒಂದು ಪ್ಲೇಟಲ್ಲಿ ಹಾಕ್ದಾಗ ಅದನ್ನ ನಾವೆಲ್ಲ ಶೇರ್ ಮಾಡ್ಕೊಂಡು ತಿಂತಿದ್ದ ದಿನಗಳದು. ಸ್ಕೂಲ್ ಲೈಫೆಲ್ಲ ತುಂಬಾ ಕಷ್ಟದ ಜೀವನನೇ. ಯಾಕಂದ್ರೆ ಅವಾಗೆಲ್ಲ ಇವತ್ತು ಎಜುಕೇಶನ್ಗೆ ಲಕ್ಷ ಆಗತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ, ನರ್ಸರಿಗೆಲ್ಲ ನಮ್ಗೆಲ್ಲ 2.5 ರೂಪಾಯಿ ಸ್ಕೂಲ್ ಫೀಸ್ ಕಟ್ಟಕ್ಕೂ ದುಡ್ಡಿರ್ಲಿಲ್ಲ. ಈಗ ಯಾರಾದ್ರೂ LKGಗೆ 1 ಲಕ್ಷ ಫೀಸ್ ಅಂದ್ರೆ ನಾನು ಡಿಗ್ರಿ ಮುಗಿಸಿದ್ದು 1 ಲಕ್ಷ 1 ಲಕ್ಷ ಆಗಿಲ್ಲ ಇದೆ. ನಮ್ಗೆ ಅವಾಗ 2.5 ರೂಪಾಯಿ ಸ್ಕೂಲ್ ಫೀಸ್ ಕಟ್ಟಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಅದ್ ಯಾವತ್ ಕೇಳ್ತಾರೋ ಅವತ್ತು ಸ್ಕೂಲ್ ರಜಾ ಹಾಕ್ಬಿಟ್ಟೆಲ್ಲ ಎಸ್ಕೇಪ್ ಆಗ್ತಿತ್ತು. ಅಪ್ಪ ಏನ್ ಮಾಡ್ತಾ ಇದ್ರು? ಅಪ್ಪನೂ ಓದ್ಕೊಂಡಿದ್ರ? ಇಲ್ಲ, ಅಪ್ಪ 7ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ರು. ಅವ್ರು ಸ್ಕೂಲ್ ಬಿಟ್ಟು ಆಮೇಲೆ ಅವ್ರಿಗೆ ಸ್ವಲ್ಪ ಇಲ್ಲ, ಅವ್ರ ಮನೆ ಕೊನೆ ಮಗ. ನಮ್ ತಾತ ತುಂಬಾ ಸಾಧನೆ ಮಾಡಿದ್ದಾರೆ. ನಮ್ ತಾತಂಗೆ 18 ಜನ ಮಕ್ಕಳು. ನಮ್ ತಾತನ್ಗಿಂತ 8 ಕಡಿಮೆ, ಅಂದ್ರೆ 26 ಜನ. 10 ನಮ್ ತಾತ 10 ಜನ ಮಕ್ಕಳು, ನಿಮ್ಗೆ 18 ಅಂದ್ರೆ 8 ಕಡಿಮೆ. ಓಕೆ ಅಂದ್ರೆ ನಿಮ್ ತಾತ ಅವರು ಕಮ್ಮಿ ಅಂತ ಹೇಳ್ತಿದ್ದೀರಾ. ಓಕೆ. ಸೊ ನಮ್ ತಾತ 18 ಜನ ಮಕ್ಕಳು. ಅವ್ರು ಏನಂದ್ರೆ ನಮ್ ದೊಡ್ಡಪ್ಪ ಅವ್ರಿಗೆ ಮದ್ವೆ ಆಗೋ ಟೈಮಲ್ಲಿ
ನಮ್ಮ ಫಸ್ಟ್ ದೊಡ್ಡಪ್ಪನಿಗೆ ನಮ್ಮಪ್ಪ ಹುಟ್ಟಿರೋದು. ತುಂಬಾ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಅವರಿಗೆ. ಅಂದ್ರೆ ನಮ್ಮ ತಾತ ಅಷ್ಟು ಅಂದ್ರೆ ಉಳ್ಳಿ ಬೋಯರಯ್ಯ ಅಂತಾನೆ ಫೇಮಸ್ ನಾಗಮಂಗಲದಲ್ಲಿ. ಹುಳ್ಳಿಕಾಯಿ ತಿಂದ ನೆಂಟಿ ರೇಗಸ್ತ ಹೇಳ್ತಾರೆ, ನಿಮ್ ತಾತ ಹುಳ್ಳಿಕಾಯಿ ಚೆಲ್ದಂಗ್ ಚೆಲ್ಬಿಟ್ಟು ಅವ್ರ ಮಕ್ಕಳನ್ನ. ಸೊ ಅಂದ್ರೆ ಏನ್ ಯಾವ ಮ್ಯಾಟ್ರಿಗೆ ಬಂತಿದ್ದು? ಅದೇ ನಮ್ಮ ಅಪ್ಪನ ಬಗ್ಗೆ ಕೇಳ್ತಿದ್ದೆ. ಹಾ, ಅಪ್ಪ ಸ್ವಲ್ಪ ಕೊನೆ ಮಗ ಅಂದಾಗ ಅವ್ರ ಪ್ರೀತಿ ಅಂದ್ರೆ ಅಷ್ಟು ಜನ ಇರ್ತಾರೆ, ಅವ್ರ ಜವಾಬ್ದಾರಿ ಕಮ್ಮಿ ತಗೊಂಡ್ಬಿಡ್ತಾರೆ. ಆಗಿನ ಕಷ್ಟದ ಜೀವನನೇ ಅಲ್ವಾ, ಯಾಕಂದ್ರೆ ಒಬ್ರು ದುಡ್ದು 18 ಜನ ಸಾಕತ್ ಕಷ್ಟ. ಅವ್ರಿಗೆ ಇಷ್ಟ ಬಂದಂಗ್ ಬಿಟ್ರು. ಮದುವೆ ಮಾಡಿದ್ರೆ ಸರಿ ಹೋಗ್ಬೋದನೋ ಅಂತ ಹೇಳಿ ನಮ್ಮಮ್ಮಂಗ್ ಲೈನ್ ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರು. ನಮ್ಮಮ್ಮನ ಲವ್ ಮಾಡಿನೇ ಮದುವೆ ಆಗಿರೋದು ನಮ್ಮಪ್ಪ ಆ ಕಾಲದಲ್ಲೇನೆ. ಇಲ್ಲಿಂಗೆ ಬಂದ್ ಅದೇ ಮೆಜೆಸ್ಟಿಕಲ್ ಸಿನಿಮಾ ನೋಡಕ್ ಹೋಗ್ತಿದ್ರಲ್ಲ, ಈ ಅಮ್ಮ ಎಲ್ಲ ಊರಿಂದ ಬಂದಿದ್ದೆ ಕರ್ಕೊಂಡು ಹೋಗಕ್ಕೆ ಅಂತ. ಯಾರ್ದೋ ಮನೆಗ್ ಬಂದಿದ್ದಾರೆ, ಅವರು ಕುಣಿಗಲ್ ಹತ್ರ ಒಂದ್ ಸಣ್ಣ ಹಳ್ಳಿ. ಅಲ್ಲಿಂದ ಬಂದಾಗ ನೋಡಿದ್ದಾರೆ, 1-2 ಸತಿ ನೋಡಿ ಅವ್ರನ್ನೇ ಫಾಲೋ ಮಾಡಿ ನಮ್ಮ ಮನೆಯಲ್ಲ ಆ ಕಡೆ ಯಾವ್ದೋ ರಿಲೇಷನ್ ಮನೆಗೆ ಬಂದು ಹೋಗ್ತಿದ್ದಾರೆ ಅಂತ ಗೊತ್ತಾಗಿ ಮನೇಲಿ ಬಂದು ಪಿಟ್ಲಾಯಿಸಿ ಕರ್ಕೊಂಡೋಗಿ ಮನೆಗೆ ಮಾತುಕತೆ ಮಾಡಿಸಿ ಮದುವೆ ಮಾಡಿದ್ರೆ ಅವ್ರು ವರ್ಕೌಟ್ ಆಗ್ತಾರೆ ಅಂತ. ಆದ್ರೂ ನಮ್ಮಪ್ಪ ಮದುವೆ ಆದ್ಮೇಲೆ ಬುದ್ಧಿ ಕಲೀಲಿಲ್ಲ. ಅಮ್ಮನೇ ಸ್ವಲ್ಪ ಕಷ್ಟಪಟ್ಟು ಜೀವನಕ್ಕೆಲ್ಲ ದಾರಿ ತಂದ್ರು. ಅಪ್ಪ ಅವಾಗ ಅದೇ ಈ ಬ್ರೋಕರ್ ಕೆಲಸ ಮಾಡೋದು, ಮನೆಗಳು ತೋರ್ಸೋದು. ಆಮೇಲೆ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಪೇಪರ್ ಕವರ್ಗಳು ಬರುತ್ತೆ ನೋಡಿ, ಇವಾಗ ಬರ್ತಿದೆ ಅದು, ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಿದ್ದಾರೆ ಪೇಪರ್ ಕವರ್. ನಮ್ ಡ್ಯಾಡಿ ಅವಾಗ್ಲೇ ಮಾಡ್ತಿದ್ರು, ಹಣ್ಣಿನ ಅಂಗಡಿಗಳಿಗೆ ಸಪ್ಲೈ ಮಾಡ್ತಿದ್ದು, ಪಾನಿಪುರಿ ಅಂಗಡಿಗಳಿಗೆ. ಸೊ ಮೆಜೆಸ್ಟಿಕಲ್ ಅದಕ್ಕೆ ನಮ್ಮ ಅಪ್ಪಂಗೆ ನಂಟು. ಅವರೇ ರೆಡಿ ಮಾಡ್ತಿದ್ದು ಪೇಪರ್ ಕವರ್ಗಳನ್ನ ಕಟ್ ಮಾಡಿ, ಅದನ್ನ ಪೇಪರ್ ಕವರ್ನ ಗೋಂದೆಲ್ಲ ಬರ್ತಿತ್ತು ಅವಾಗ, ಗೋಂದೆಲ್ಲ ಅಂಟಿಸಿ ಅದನ್ನ ಅವಾಗ ಎಷ್ಟು 150 ಪೇಪರ್ ಕವರ್ಗೆ ಏನೋ 1.5 ರೂಪಾಯಿನೋ 2 ರೂಪಾಯಿನೋ ಇತ್ತೇನೋ ಅಷ್ಟೇ. ಎಷ್ಟು ಶ್ರಮ ಎಷ್ಟು ಬೇಕಾಗುತ್ತೆ ಯೋಚನೆ ಮಾಡಿ, ಅದನ್ನ ಫೋಲ್ಡ್ ಮಾಡೋದು, ಕಟ್ ಮಾಡೋದು ಅಲ್ವಾ. ಸೀರಿಯಸ್ಲಿ ಅದನ್ನ ಮಾಡಿ ಅದೇ ಮನೆಗೆ ಇಷ್ಟು ಅಂತ ಕೊಡೋರು, ಮಿಕ್ಕಿದ್ ಸಿನಿಮಾಗೆ ಹಾಕೋರು, ಸಿನಿಮಾ ನೋಡಕ್ ಹೋಗ್ತಿದ್ರು. ಬಟ್ ಒಂದ್ ಏಜ್ ಬರೋ ಗಂಟ ಅವ್ರಿಗೂ ಸ್ವಲ್ಪ, ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಚಾರ್ಜ್ ಆದ್ರು ಅವರು. ಒಂದು 3 months ಇದ್ದಿದ್ ಕಡೆನೆ ಇರೋವಂಥದ್ದು. ಬೇರೆ ಏನು ತಲೆ ಕೆಡ್ಸ್ಕೊಡ್ತಾ ಇರ್ಲಿಲ್ಲ. ಅವ್ರ ಪಾಡಾಯ್ತು ಅಂದ್ರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಕೆಲವು ವಿಚಾರಗಳನ್ನ ನೆನ್ಸ್ಕೊಂಡಾಗ ಅನ್ಸತ್ತೆ ಇವಾಗ ನಮಗ್ ಜವಾಬ್ದಾರಿ ಅನ್ಸುತ್ತೆ, ಅಂದ್ರೆ ಮಕ್ಳುಗಳು ದೊಡ್ಡಾದಾಗ. ಆದ್ರೆ ನಮ್ಮ ಅಪ್ಪಂಗ ಆ ಜವಾಬ್ದಾರಿ ಬರ್ಲಿಲ್ವಾ ಅನ್ಸ್ತು. ಬಟ್ ಅವರು ನಿಜವಾಗ್ಲೂ ಕೇಳ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಯಾವ ವಿಚಾರದ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಅಂದ್ರೆ ಅಪ್ಪ ನಿಮ್ ಜೊತೆ ಇದಾರೆ ಇವಾಗ? ಇದಾರೆ. ಅಪ್ಪ ಚೆನ್ನಾಗಿ, ನಾನು ತುಂಬಾ ಪ್ರೀತಿಸ್ತೀನಿ ನಮ್ಮ ಅಪ್ಪನ, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಆಸೆ ಇದೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ಎಷ್ಟೇನೆ ಮಾಡಿರ್ಬೋದು, ಅವ್ರ ಏಜ್ ಆದಂತ ಕಾಲಕ್ಕೆ ಅದೊಂದು ಮಗು ತರ ಆಗ್ಬಿಡ್ತಾರಲ್ವಾ. ಸೊ ಆ ತರ ಆಗ್ಬಿಡಿದೆ. ಹೌದು. ಸೊ ನೀವ್ ಎಷ್ಟ್ ಜನ ಮಕ್ಳು ಮನೇಲಿ? ನಾನು ನನ್ನ ತಮ್ಮ ಇಬ್ರು. ಸೊ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಅವನು ಅಣ್ಣ, ನಾನ್ ತಮ್ಮ. ಅಂದ್ರೆ ನಾನ್ ಎದುರುತ್ತಿದ್ದೆ ಅವನಿಗೆ ಸಿಕ್ಕಾಪಟ್ಟೆ, ನಿಜವಾಗ್ಲು ಸಿಕ್ಕಾಪಟ್ಟೆ ಅವನಿಗೂ ನಾನು ಎದುರೋದು. ಅಂದ್ರೆ ಅದೇನೋ ಹೇಳ್ತಾರಲ್ಲ ಮನೇಲಿ, ಈಗ ನೀನ್ ನೋಡು ಸ್ಕೂಲಲ್ಲಿ ಏನ್ ಮಾಡಿದೆ ಹೋಗಿ ಅಮ್ಮನ ಹತ್ರ ಹೇಳ್ಬಿಡ್ತೀನಿ, ಬ್ಲಾಕ್ ಮೇಲ್ ಮಾಡೋದು. ನೀವು ಸ್ಕೂಲ್ ಅಂತ ಕಲಾವಿದ್ರಾಗಿದ್ರಿ? ಹೌದೌದು, ಅಂತ ಕಲಾವಿದ್ರಾಗಿದ್ರಿ, ಹಾಗಾಗಿ ನಿಮ್ ತಮ್ಮ ನಿಮ್ಗೆ ರೂಪ್ತಾ ಇದ್ರು ಸಿಕ್ಕಾಪಟ್ಟೆ. ನಾನು ಸ್ಕೂಲ್ ರಜಾ ಹಾಕಿ ಸಿನಿಮಾಗೆಲ್ಲ ಹೋಗೋ ತುಂಬಾ ಚವಲೆ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ 6th ಸ್ಟ್ಯಾಂಡರ್ಡ್ಗೆ ನಾನು ಸ್ಕೂಲ್ ಮುಗಿಸ್ಕೊಬಂದು ಪ್ರಾವಿಜನ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ಪೇಪರ್ ಹಾಕೋದು, ಜೊತೆಗೆ ಕಾರ್ ವಾಶ್ ಮಾಡೋದು. ಅಂದ್ರೆ ಅದು ಗೊತ್ತಿಲ್ಲ ನಮ್ಗೆ, ಏನಂದ್ರೆ ಏನೋ ಎಲ್ಲರೂ ದುಡಿತಿದ್ದಾರೆ. ಅಂದ್ರೆ ನನ್ನ ವಯಸ್ಸವರು ಆ ಟೈಮಲ್ಲೆಲ್ಲ ಹೋಗ್ತಿದ್ರಲ್ಲ, ನಾವು ಹೋಗೋಣ ಅಂತ ಹೇಳಿ ಅವಾಗ ಎಷ್ಟು ಪೇಪರ್ ಹಾಕೋದಕ್ಕೆ 100 ರೂಪಾಯಿ ಬರ್ತಿತ್ತು. ಪ್ರಾವಿಷನ್ ಸ್ಟೋರ್ ಅಲ್ಲಿ ತಿಂಗಳಿಗೆ 600 ರೂಪಾಯಿ. 600 ರೂಪಾಯಿ. ನೀವು ಫಸ್ಟ್ ತಗೊಂಡ ಸಂಬಳ ತಿಂಗಳಿಗೆ 600 ರೂಪಾಯಿ? ಇಲ್ಲ, ನಾನು ಸಂಬಳನೇ ತಗೊಂಡಿಲ್ಲ, ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ. ಸಂಬಳ ನನ್ನ ಕೈಗೆ ಬಂದಿದ್ರೆ ಗೊತ್ತಾಗ್ತಿತ್ತಲ್ವಾ. ಅಮ್ಮ ತಗೊಂತಿದ್ರು, ಅಮ್ಮ ತಗೊಂಡ್ ಹೋಗ್ತಿದ್ರು. ನಾನು ಫಸ್ಟ್ ತಗೊಂಡಿದ್ದ ಸಂಬಳ ಬಂದು ಪರ್ ಡೇ 25 ರೂಪಾಯಿ. ಜ್ಯೂಸ್ ಅಂಗಡಿಲಿ, ಅದೇ SLC ಮುಗಿದ್ಮೇಲೆ ಅದು ಅವಾಗ. ಅದಕ್ಕಿಂತ ಮುಂಚೆ ಅದೇ ಪೇಪರ್ ಹಾಕ್ತಿದ್ದು, ಕಾರ್ ವಾಶ್ ಮಾಡ್ತಿದ್ದು. ಕಾರ್ ವಾಶ್ ತಿಂಗಳು ಪೂರ್ತಿ, ಅಂದ್ರೆ ಡೈಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವಾಶ್ ಮಾಡೋದಕ್ಕೆ 100 ರೂಪಾಯಿ ಕೊಡೋರು. ಇವತ್ತು ಒಂದ್ಸತಿ ವಾಶ್ ಮಾಡ್ಸಿದ್ರೆ 400 ರೂಪಾಯಿ ಕೊಡ್ಬೇಕು ಕಾರ್ ವಾಶ್ಗೆ. ಸೊ ಆತರ ಇತ್ತು. 1-2 ಕಾರ್ ತೊಳಿತಿದ್ದೆ, ಬೆಳಗ್ಗೆ ಪೇಪರ್ ಹಾಕ್ತಿದ್ದೆ. ಅಲ್ಲಿ ಬರೋ ದುಡ್ಡಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಇದನ್ನ ಹೇಳಿದ್ರೆ ಇವತ್ತು ಎಲ್ಲಿ ಮ್ಯಾಟ್ರ್ ಆಗ್ಬಿಡುತ್ತೋ ಗೊತ್ತಿಲ್ಲ, ಪೇಪರ್ ನಾವ್ ಹಾಕೋ ಮನೆ ಪೇಪರ್ ಹಾಕೋದು, ಪಕ್ಕದ ಮನೆ ಪೇಪರ್ ಹಾಲು ಕತ್ಕೊಂಡ್ಬಂದ್ಬಿಡೋದು. ಅದ್ ಕತ್ಕೊಂಡ್ಬಂದು ಅದಕ್ಕೊಂದು ರೆಗ್ಯುಲರ್ ಬೇಕ್ರಿ ಇಟ್ಕೊಂಡಿದ್ವಿ. ಪೇಪರ್ ಅವಾಗ 2 ರೂಪಾಯಿ ಇತ್ತು ಪೇಪರ್, ಅವ್ನು ನನ್ಗೆ 1 ರೂಪಾಯಿ ಕೊಡೋನು. ಡೈಲಿ ಹೆಂಗಾದ್ರೂ ಮಾಡಿ 8 ಪೇಪರ್ ಕದೀತಿದ್ದೆ. ಆಮೇಲೆ 1-2 ಲೀಟರ್ ಇಲ್ಲ 3 ಲೀಟರ್ ಹಾಲು ಕದೀತಿದ್ದೆ. ಬಿಟ್ರಪ್ಪ ಎಲ್ಲಾಂದ್ರೂ ನೋಡಿ. ಸೊ ಆ ಪೇಪರ್ನ ತಗೊಂಬಂದ್ ಪೇಪರ್ ಅಂಗಡಿಗೆ ಕೊಡ್ತಿದ್ವಿ. ಈ ಹಾಲನ್ನ ತಗೊಂಬಂದ್ ಬೇಕರಿಗೆ ಫಿಕ್ಸ್ ಮಾಡಿದ್ವಿ. ಅವಾಗ ಸ್ಪೆಷಲ್ ಹಾಲೆ 1 ಲೀಟರ್ 22 ರೂಪಾಯಿ ಇತ್ತು.
ಸೊ ಅಲ್ಲಿ ಕೊಡೋ ಅವನೇನಂದ್ರೆ ಬೇಕರಿಲಿ ಸ್ವಲ್ಪ ತಿನ್ನೋದಕ್ಕೆಲ್ಲ ಸಿಕ್ತಿತ್ತು, ಅದನ್ನೆಲ್ಲ ಕಟ್ ಮಾಡಿ ಒಂದು 10 ರೂಪಾಯಿ 12 ರೂಪಾಯಿ ಕೊಡ್ತಿದ್ದ. ಮಾಮೂಲಿ ಮೆಜೆಸ್ಟಿಕ್ ಅಲ್ಲಿ ಫಸ್ಟ್ ನಾವು ನೋಡಿದ ಸಿನಿಮಾ ಕರಿಯಾ ಡಿವಸ್ತು. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. 7 ರೂಪಾಯಿ ಗಾಂಧಿ ಕ್ಲಾಸ್ ಕೂತ್ಕೊಂಡು ಸೊ ಕೂತ್ಕೊಂಡು ಆ ಸಿನಿಮಾ ನೋಡಿದ್ ನೆನಪು ನನಗೆ ಚೆನ್ನಾಗಿದೆ. ಮೆಜೆಸ್ಟಿಕ್ ಕಪಾಲಿ ಥಿಯೇಟರ್ ಅಂದ್ರೆ ಒಂಥರ ಏನೋ ಫೀಲ್ ಅಲ್ಲ. ಉಪೇಂದ್ರ ಅವ್ರದ್ದು ಫಸ್ಟ್ ನಾನು ಕಟೌಟ್ ನೋಡಿದ್ದು. ಫುಲ್ಲು ಒಳಗಡೆ ಎಲ್ಲ ಹತ್ತಿ ತುಂಬಿಸೋ ಏನೋ ಈ ಗಡ್ಡಗಳಿಗೆಲ್ಲ ಟೈನ್ ದಾರದಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಮಾಡಿ ನಿಲ್ಸಿದ್ರು. ಸುಮಾರು ಅಡಿಗೆ ಕಟೌಟ್ನ ನಾನು ಫಸ್ಟ್ ನೋಡಿದ್ದು ಉಪೇಂದ್ರ ಅವ್ರದ್ದೇ ಕಟೌಟ್. ಅದಾದ್ಮೇಲೆ ನಾನು ಸಿನಿಮಾ ಅಂತ ನೋಡಿದ್ದು ಕರಿಯಾ ಸಿನಿಮಾ. ಅಂದ್ರೆ ಥಿಯೇಟ್ರಲ್ಲಿ ಹೋಗಿ, ಅಂದ್ರೆ ಮಕ್ಳುಗಳಾಗಿ ಹೋಗೋದೆಲ್ಲ ಸಿನಿಮಾಗಳು ನೋಡಿರ್ತೀವಿ, ಬಟ್ ನಾವುಗಳೇ ಸ್ಕೂಲಿಗೆ ರಜಾ ಹಾಕಿ ಬಂಕ್ ಮಾಡಿ ಹೋಗ್ತಿದ್ದು. ಮನೆ ಪಕ್ಕದಲ್ಲೇ ಸ್ಕೂಲ್ ಇದ್ದಿದ್ ಬೇರೆ. ಏನ್ ಮಾಡ್ತಿದ್ವಿ ಅಂದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಸ್ಕೂಲ್ ಹುಡುಗರು ಅಂತ ಹೇಳಿ ಒಂದ್ ಶರ್ಟ್ನ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ತಿದ್ವಿ. ಪ್ಯಾಂಟ್ ಮೇಲೆ ಕಲರ್ ಶರ್ಟ್ ಹಾಕೊಂಡು ಹೋಗೋದು ಥಿಯೇಟರ್ಗಳಲ್ಲಿ ಗೊತ್ತಾಗ್ಬಾರ್ದು ಅಂತ. ಅಂದ್ರೆ ಅಲ್ಲಿ ಹಾಲ್ ಅಂಗಡಿಲಿ ಪೇಪರ್ ಅಂಗಡಿಲಿ ಸಿಕ್ತಿದ್ದಲ್ಲಿ ಸಿನಿಮಾ ನೋಡಕ್ ಹುಚ್ಚು ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಿಮ್ ಬಗ್ಗೆ ತುಂಬಾ ಖುಷಿ ಆಗೋದೇನಂದ್ರೆ ನಿಮ್ ಕಾಲ್ ಮೇಲೆ ನೀವು ನಿಂತಿದ್ರಿ ಅಂತ. ಹೌದು, ನಾನೇ ಸಂಪಾದನೆ ಮಾಡಿ ಸಿನಿಮಾ ನೋಡ್ತಿದ್ದೆ. ಅಲ್ಲಿವರೆಗೂ ಚೆನ್ನಾಗಿತ್ತು. ಅಲ್ಲೇ ಒಂಚೂರು ಎಡವುದು ಬಿಟ್ವಿ ಅನ್ಸತ್ತೆ. ಅಂದ್ರೆ ನೀವು ಹೇಳ್ತೀರಿ ತಮ್ಮಂಗ್ ತುಂಬಾ ಭಯ ಪಡ್ತಾ ಇದ್ದೆ. ಅದೇ ಈ ತರ ಸ್ಕೂಲ್ ಅವ್ನಿಗೆ ಹೆಂಗ್ ಗೊತ್ತಾಗ್ಬಿಡ್ತಿತ್ತು ಅಂದ್ರೆ ಟಿಕೆಟ್ ನೋಡ್ಬಿಡಿರೋದು. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಓದ್ತಾ ಇದ್ರ ಅವನು ನಂತರನೇ. ಬಟ್ ಏನಂದ್ರೆ ಅವನು ಇನ್ನೊಂದೇನಾಯ್ತು ಅಂದ್ರೆ ಅವನು ಓದಿದ್ ಮೈಸೂರು ಸುತ್ತೂರಲ್ಲಿ JSS ಮಠದಲ್ಲಿ. ಅವನು 7th ಇಂದ 10th ವರೆಗೂ, ಅಂದ್ರೆ ಅವ್ನು ಇಬ್ರು ಎಲ್ಲ ಹಾಳಾಗ್ಬಿಡ್ತೀವಿ ಅಂತ ನಾವು ಅವನ್ನ ಕರ್ಕೊಂಡೋಗಿ ಅಲ್ಲಿ ಹಾಕಿದ್ರು. ಸೊ ನಾನು SLC ವರೆಗೂ ಇಲ್ಲೇ ಹೋಗಿದ್ದು. ಆ ಟೈಮಲ್ಲಿ ಇವೆಲ್ಲ ಆಟ ಜಾಸ್ತಿ ಆಗ್ಬಿಡ್ತು ನನಗೆ, ಯಾಕಂದ್ರೆ ಯಾರು ಇಲ್ಲೂ ಅಲ್ಲ ಜೊತೆಲಿ, ಆಟ ಜಾಸ್ತಿ ಆಗೋಯ್ತು. ಸೊ SLC ಅಲ್ಲಿಗೆ 3 ಸತಿ ಮಣ್ಣೋತ್ತೆ. 3ನೇ ಸತಿ ಪಾಸ್ ಮಾಡಿದೆ ಮೇಡಮ್. ಅದೇ ನೀವ್ ಹೇಳಿದ್ರಲ್ಲ ಮ್ಯಾಥ್ಸ್ ಬರಲ್ಲ ಅಂತ. ಮ್ಯಾಥ್ಸ್ ಟೀಚರ್ಗೆ ಸ್ವಲ್ಪ ಗೋಳು ಇಕೊಂಡಿರೋದು ಜಾಸ್ತಿನೇ ಪಾಪ. ಅವ್ರನ್ನ ನೆನ್ಸ್ಕೋಬೇಕು ಇವತ್ತು. ಅವ್ರು ಸಿಕ್ಕಾಪಟ್ಟೆ ಗೋಳು ಇಕ್ಕೊಂಡಿದ್ದೆ. ಮ್ಯಾಥ್ಸ್ ಹೋಯ್ತು, 3 ಸತಿ ಮಣ್ಣೊತ್ತೆ. ಅದಾದ್ಮೇಲೆ ಅದೇ SLC ಮುಗೀತು. SLC ಮುಗಿದ್ಮೇಲೆ ಸೀದಾ ಕರ್ಕೊಂಡೋಗಿ ಜ್ಯೂಸ್ ಅಂಗಡಿಯಲ್ಲಿ ಗ್ಲಾಸ್ ತೊಳೆಯಕ್ಕೆ ಕೆಲ್ಸಕ್ಕೆ ಹಾಕಿದ್ರು. ಇಲ್ಲ ಮೇಡಮ್, ಈ ಅಂದ್ರೆ ಏನಾಗ್ತಿ ಇತ್ತು ಅಂದ್ರೆ SLC ಪ್ರತಿ ವರ್ಷ ಕಟ್ಬೇಕಿತ್ತು ಅವಾಗ. 3 months ಅಂದ್ರೆ ಟ್ಯೂಷನ್ಗೆ ಒಂದ್ 200 ರೂಪಾಯಿ ಕೇಳಿದ್ರು ಕೊಡಕ್ಕೋ ಆಗ ಅಷ್ಟು ಇದಿಲ್ಲ ಅಲ್ಲ. ಸೊ ಆ ತರದಕ್ಕೋಸ್ಕರ ಜ್ಯೂಸ್ ಅಂಗಡಿ ಕೆಲಸ ಮಾಡ್ತಿದ್ದೆ. ಒಂದ್ 2 ವರ್ಷ ಕೆಲಸ ಮಾಡಿದೀನಿ. ಶೇಷಾದ್ರಿಪುರಮಲ್ಲಿ ಇದೆ ಲಕ್ಷ್ಮೀ ಜ್ಯೂಸ್ ಸೆಂಟರ್ ಅಂತ ಹೇಳಿ. ಇವತ್ತು ಇದೆ. ಅವತ್ತಿನ ಕಾಲಕ್ಕೆ ಅವ್ರ ಅಪ್ಪ ಎಲ್ಲ ನೋಡ್ಕೊಂತಿದ್ರು. ಇವತ್ತು ನೋಡ್ತಾರೆ, ನನ್ನ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ಸೊ ಜ್ಯೂಸ್ ಅಂಗಡಿ ಎದುರುಗಡೆ ನೀವು ಕಾರಲ್ಲಿ ಪಾಸ್ ಆಗ್ಬೇಕಾದ್ರೆ ನೋಡಿ ನೆನ್ಪು ಮಾಡ್ಕೊಂತೀರಾ? ಅಲ್ಲ 100% ಅವತ್ತೇ ಒಂದ್ ಅನ್ಸತ್ತೆ ಮನುಷ್ಯನ್ಗೆ, ಏನೋ ಒಂದ್ ಮಾಡ್ಬೇಕಲ್ಲ ಅನ್ಸತ್ತಲ್ಲ. ನಾನು ಅವಾಗೇನೋ ಒಂದು 17 ವರ್ಷನೇನೋ ಈ ಗ್ಲಾಸ್ ತೊಳೆಯಕ್ಕೆ ಅಂತ ಹಾಕ್ಬಿಟ್ಟಿರೋರು ನಮ್ಮನ್ನ. ಜ್ಯೂಸ್ನ ಕಾರಿಗೆ ಸಪ್ಲೈ ಮಾಡಕ್ಕೆ ಬೇರೆ ಹುಡುಗರು ಇರೋರು, ಅವ್ರಿಗೆಲ್ಲ ಟಿಪ್ಸ್ ಬರುತ್ತೆ. ಏನಂದ್ರೆ ಈಗ ತಗೊಂಡೋಗಿ ಸಪ್ಲೈ ಮಾಡಿದವ್ರಿಗೆ 2 ರೂಪಾಯಿ 3 ರೂಪಾಯಿ ಉಳ್ದಿರೋದ್ನೆಲ್ಲ ಕೊಡ್ತಾರೆ. ಸೊ ನಮ್ಮನ್ನ ಕಳಿಸ್ತಾನೆ ಇರ್ಲಿಲ್ಲ. ನನ್ಗೆ ಎಷ್ಟೋ ಸರಿ ಕೋಪ ಬರೋದು ನನಗೆ. ನನ್ನೊಂದ್ 2 ದಿವಸ ಕಳಿಸಿದ್ರೆ ನನ್ಗೆ ಸ್ವಲ್ಪ ದುಡ್ಡು ಬರುತ್ತಲ್ಲ ಅನ್ನೋ ಖುಷಿಗೆ. ಒಂದ್ ದಿವಸ ಇದೆ ಜ್ಯೂಸ್ ಅಂಗಡಿ ಮುಂದೆ ನಾನು ಕಾರಲ್ಲಿ ಬಂದ್ಬಿಟ್ಟು ಹಿಂಗೆ ಸಪ್ಲೈ ತಗೊಂತೀನಿ ಅಂತ ಅವತ್ತೇ ಅನ್ಕೊಂಡಿದ್ದೆ. ನಾವ್ ಏನ್ ಗೊತ್ತಾ, ನಾನು ತುಂಬಾ ಸರಿ ಬಿಲೀವ್ ಮಾಡಿದೀನಿ. ಈ ನಮ್ಗೆ ಇವಾಗೆಲ್ಲ ಅದನ್ನ ಮ್ಯಾನಿಫೆಸ್ಟೇಷನ್, ಜರ್ನಲಿಂಗ್ ಅಂತ ಎಲ್ಲ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಬಟ್ ನಾವ್ ಏನ್ ಅನ್ಕೊಂತೀವಿ ಅದನ್ನ ಹಾಗೆ ಆಗ್ತೀವಿ. ಇಲ್ಲ, ನನ್ಗೆ ಅವತ್ತೇ ಮೈಂಡ್ ಅಲ್ಲಿ ಅನ್ಕೊಂಡಿದ್ದೆ, ಒಂದ್ ದಿವಸ ಇದೇ ಜ್ಯೂಸ್ ಅಂಗಡಿ ಮುಂದೆ ಕಾರ್ ನಿಲ್ಸಿ ಅವ್ರ ಕೈಲೇ ಸಪ್ಲೈ ತಗೊಂತೀನಿ ಅಂತ. ಇವತ್ತು ಅಂಗಡಿಲಿ ನಾನು ಇದ್ದಾಗ ಯಾರು ಕೆಲಸ ಮಾಡ್ತಿರಲ್ಲ ಅವ್ರು 3 ಜನ ಹುಡುಗರು ಅಲ್ಲೇ ಇದಾರೆ, ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಅದೇ ಗೊತ್ತಿಲ್ಲ, ಮೇ ಬಿ ಅವ್ರ ಎಕ್ಸ್ಪರ್ಟ್ ಜ್ಯೂಸ್ ಮೇಕರ್ಸ್ ಆಗಿರ್ಬಹುದು. ಇದಾರೆ ಅಲ್ಲೇ ಇದಾರೆ. ಸೊ ಅದಾಯ್ತು, ಜ್ಯೂಸ್ ಅಂಗಡಿ ಮುಗೀತು. ಆಮೇಲೆ ಒಂದಷ್ಟು ಬೇರೆ ಕಡೆ ಬೇರೆ ವರ್ಕ್ ಮಾಡಿದೆ. ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡಿದೆ, ಆಮೇಲೆ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದೆ ಪೀಣ್ಯದಲ್ಲಿ. ನಾನ್ ಒಂದ್ ಕೇಳ್ಬೇಕು, ನಾವ್ ಏನೋ ಕೆಲಸ ಮಾಡ್ತಿರ್ತೀವಿ, ಯಾವತ್ತಾದ್ರು ಅನ್ಸುತ್ತಾ ನಮ್ಗೆ ಈ ಕೆಲಸ ನಾನ್ ಮಾಡೋದು ಕೀಳು ಅಂತ ಅನ್ಸಿದ್ಯಾ? ಇಲ್ಲ, ನನ್ಗೆ ಯಾವತ್ತೂ ಅನ್ಸಿಲ್ಲ ಮೇಡಮ್. ನಿಜವಲ್ಲ, ನಾನು ಫ್ಯಾಕ್ಟ್ರಿಲಿ ಹೇಳ್ಬೇಕು ಅಂದ್ರೆ ನಾನು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಡೈಲಿ. ಬೆಳಗ್ಗೆ ಅದೊಂದು 1 hour ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ, ಕಸ ಹೊಡಿತಿದ್ದೆ, ಅಂದ್ರೆ ಹೌಸ್ ಕೀಪಿಂಗ್ ಕೆಲಸ, ಕ್ಯಾಂಟೀನ್ ಕ್ಲೀನ್ ಮಾಡ್ತಿದ್ದೆ. 1.5 ವರ್ಷ ಅದೇ ಕೆಲಸ ಮಾಡಿದ್ ನಾನು. ನನ್ಗೆ ಅವಾಗ ಏನೂ ಅನಿಸ್ತಿರ್ಲಿಲ್ಲ. ಬಟ್ ಇವತ್ತು ಒಂದ್ಸರಿ ಹಿಂಗ್ ತಿರುಗಿ ನೋಡಿದ್ರೆ ಈ ಕೆಲಸ ಎಲ್ಲ ಮಾಡಿದ್ದೀನಲ್ವಾ,
ಅನ್ಸತ್ತೆ. ಬಟ್ ಅದೇನ್ ನಾವು ಮನೇಲೂ ಮಾಡ್ಕೊಂತೀವಲ್ಲ, ಬಟ್ ಅವಾಗ ಅದ್ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ, ನಾವು ಮನೇಲೂ ಕೆಲಸ ಅದ್ ಮಾಡ್ಕೊಂತೀವಲ್ಲ. ಮೆನಿ ಥಿಂಗ್ ಅಲ್ಲ, ಹೊಟ್ಟೆ ತುಂಬಬೇಕಾದ್ರೆ ಕೆಲಸ. ಹೌದೌದು. ಸೊ ಈ ಎಲ್ಲ ಒಂದು ಆ ಕೆಲಸ ಮಾಡು, ಕಿರಾಣಿ ಅಂಗಡಿ ಕೆಲಸ ಮಾಡ್ತೀರಿ, ಪೇಪರ್ ಹಾಕ್ತೀರಿ, ಸೊ ಅಲ್ಲಿ ಸೆಲ್ಫ್ ಬಿಸ್ನೆಸ್ ಎಲ್ಲ ಮಾಡ್ತಿರ್ತೀರಿ. ಸೊ ಈ ನಡುವೆ ಮಿಮಿಕ್ರಿದೊಂದು ಕನಸು ಸ್ಟಾರ್ಟ್ ಆಗುತ್ತಲ್ಲ, ಅದು ಇಲ್ಲ, ನಾನು ಸ್ಕೂಲ್ ಲೈಫಲ್ಲೇನೆ. ಸ್ಕೂಲ್ ಲೈಫಲ್ಲೇ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೇನೆ ಮಿಮಿಕ್ರಿ ದಯಾನಂದ್ ಸರ್ನ ನೋಡಿ ಮಿಮಿಕ್ರಿ ಕಲ್ತಿದ್ ನಾನು. ಅವ್ರನ್ನೇ ನಾನು ನೋಡ್ತಾ ನೋಡ್ತಾ ಮಿಮಿಕ್ರಿ ಪ್ರಾಕ್ಟೀಸ್ ಮಾಡಿದ್ದು. ಫಸ್ಟ್ ಕಲ್ತಿದ್ದೆ ನಾನು NS ರಾವ್ ಅವ್ರದ್ದು. ಚೂರ್ ಬಿಡಿ ಮತ್ತೆ ಡೈಲಾಗ್. ಕನಕ ಒಯ್ಯಪ್ಪ ಇದೇನು ಊರು, ಇಲ್ಲೆಲ್ಲರೂ ಕೂತವ್ರೆ, ಬಹಳ ಸಂತೋಷ ಆಯ್ತದೆ. ಅಮ್ಮ ತಾಯಿ ಹೆಂಗೈತಿ ಮನೆ ನಾಯಿ. ಹಿಂಗೆ ಕಲಿತಾ ಹೋಗಿದ್ದು. ಒಂದು ಕಲಾವಿದ್ರು ಹೊಡ್ತಾ ಬಿಟ್ಬಿಡೋದೇನು ಗೊತ್ತಾ, ಮಿಮಿಕ್ರಿ ಮಾಡ್ತಾ ಹೋದ್ರೆ ಅವ್ ಆಕ್ಟ್ ಮಾಡ್ಬೇಕಾರೆ ಇವ್ರ ತರ ಇಮಿಟೇಷನ್ ಅನ್ನೋ ಕಾರಣಕ್ಕೆ ಏನಾಯ್ತು, ನಾನು ಕಾಮಿಡಿ ಕಿಲಾಡಿಗೆ ಬಂದ್ಮೇಲೆ ಮಿಮಿಕ್ರಿ ಕಮ್ಮಿ ಮಾಡ್ತಾ ಬಂದೆ. ಸೊ ಅದಾದ್ಮೇಲೆ ಇವ್ರದೆಲ್ಲ ಮಾಡ್ತಾ ಶುರು ಆದೆ. ಈ ಕೆಲ್ಸದೆಲ್ಲ ಒತ್ತಡಗಳ ಮಧ್ಯೆ ಏನಾಗೋಯ್ತು, ಮತ್ತೆ ಸ್ಕೂಲ್ ಲೈಫಲ್ಲೂ ಅನ್ಕೊಂತಿದ್ದೆ, ನಾನೇ ಒಂದ್ ಸಿನಿಮಾ ತೆಗಿತೀನಿ, ನಾನೇ ಇರ್ತೀನಿ, ಹೋಗಲೇ ಸುನಾಮಿ ಅಂತ ಹೆಸರಿಡ್ತೀನಿ ಅಂತೆಲ್ಲ ಅನ್ಕೊಂಡಿದ್ದೆ. ಸೊ ಅದೇನೋ ಗೊತ್ತಿಲ್ಲ, ಹುಚ್ಚು. ಇನ್ನೊಂದಿರುತ್ತೆ ಎಲ್ಲರ ಫ್ಯಾಮಿಲಿಲೋ, ಯಾರಾದ್ರೂ ಬಂದಾಗ ಬಾ ಇವ್ನ್ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾನಂತ ಕರ್ದು ಅಮ್ಮ ತೋರ್ಸೋದು, ಆ ತರದೆಲ್ಲ ಇಲ್ಲ. ನಾನ್ ಆತರ ಎಲ್ಲ ಹುಚ್ಚ ನನ್ ಮಗ ಏನೇನೋ ಮಾಡ್ತಾನೇನೋ ಅಂತ ಭಯವರು. ಅಂದ್ರೆ ಮನೇಲಿ ಅವ್ರಿಗೊಂಥರ ಭಯ ಇತ್ತು. ಕಲೆ ಅಂದ್ರೆ ಏನೋ ಒಂಥರ ನಮ್ಗೆ ಆಗ್ಬಲ್ಲ. ಆರ್ಕೆಸ್ಟ್ರಾಗಳಲ್ಲೆಲ್ಲ ಹೋಗ್ಬಿಟ್ಟು ವಿಷ್ಣುವರ್ಧನ್ ಸಾಂಗ್ ಏನೇ ಕನ್ನಡ ಸೇಮ್ ಇಮಿಟೇಷನ್, ಚಿಕ್ಕ ಹುಡುಗ ಬರ ಅಲ್ವಾ ಅವಾಗ, ಫುಲ್ಲು ಪಿನ್ನಲ್ಲೆಲ್ಲ 10, 20, 50 ಅವಾಗ್ಲೇ ಎಲ್ಲ ಚುಚ್ಚಿರೋರು. ಕೆಳಗಿಳಿದ್ ಬತ್ತಿದ್ದಂಗೆ ಎಲ್ಲರೂ ಬಾಗುರು ತುಂಬಾ ಚೆನ್ನಾಗ್ ಮಾಡಿದೆ. ಸ್ಟೇಜ್ ಕೊಡ್ತಿರ್ಲಿಲ್ಲ, ಎಲ್ಲಾ ಕಡೆ ಕೇಳ್ಕೊಂಡು ಹೋಗ್ತಿದ್ದೆ, ಸ್ಟೇಜ್ ಸಿಕ್ತಿರ್ಲಿಲ್ಲ. ಆಮೇಲೆ ಯಾರೋ ಒಬ್ರು ಕುರ್ಚಿಸಿ ಸ್ಟೇಜ್ ಕೊಡೋರು, ಕೆಳಗಿಳಿಬೇಕಾದ್ರೆ ಎಲ್ಲಾ ಕೈ ಕೊಡೋರಲ್ಲ, ಅಲ್ಲಲ್ಲೇ 2 ನೋಟ್ ಎಳ್ಕೊಂಡಿರೋರು, ಗೊತ್ತಾಗ್ತಿರ್ಲಿಲ್ಲ. ಇದರದೆಲ್ಲ ಆಗ್ತಿತ್ತು. ಬಟ್ ಅಲ್ಲಿ ಮಿಮಿಕ್ರಿ ಕಲ್ತಿದ್ದು. ಅದಾದ್ಮೇಲೆ ಅದೇ ಹೇಳಿದ್ನಲ್ಲ, ಫ್ಯಾಕ್ಟ್ರಿಲಿ ವರ್ಷಕ್ಕೊಂದ್ಸತಿ ರಾಜ್ಯೋತ್ಸವ ಮಾಡ್ತಿದ್ರು, ಅಲ್ಲಿ ಮಿಮಿಕ್ರಿ ಮಾಡೋದು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮಾಡೋದು, ಅದೆಲ್ಲ ಮಾಡಕ್ ಅವಾಗ ಆ ಟರ್ಮ್ ಇರ್ಲಿಲ್ಲ ನೋಡಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ. ಇಲ್ಲ, ಮಿಮಿಕ್ರಿ ದಯಾನಂದ್ ಸರ್ ಮಾಡೋರು. ನಾವ್ ಎಷ್ಟು ಚೆನ್ನಾಗಿ ನಮ್ಗೆ ಜೋಕ್ ಸೆನ್ಸ್ ಇದ್ರು ಕೂಡ ಅವತ್ತಿಗೆ ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿರ್ಲಿಲ್ಲ. ಇವತ್ ನೋಡಿ ಎಷ್ಟು ಪಾಪ್ಯುಲರ್. ಆದ್ರೆ ನೀವು ಅದಕ್ಕೂ ಒಂದ್ ಲೆವೆಲ್ ಮೇಲ್ ಹೋಗಿದ್ದೀರಾ ಇವಾಗ, ಅದ್ ನಮಗೆ ತುಂಬಾ ಖುಷಿ. ಇಲ್ಲ, ಒಂದ್ ಲೆವೆಲ್ ಮೇಲ್ ಅಂತ ಇಲ್ಲ, ಮರಕಿನ ಮರ ದೊಡ್ಡದು, ಒಂಥರ ಹೋಗ್ತಿದೀವಿ. ಅದಾದ್ಮೇಲೆ ಅದೇ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿಗೆ ಶಿಫ್ಟ್ ಆದೆ. ಆಮೇಲೆ ನನಗೆ ಏನೋ ಮಾಡ್ಬೇಕು ಅನ್ನೋವಾಗ ಸಮಯ ನ್ಯೂಸ್ ಚಾನಲ್ ಅಲ್ಲಿ ಒಂದು ಆಡಿಷನ್ ಕೇಳ್ತಾರೆ. ಅವಾಗ ಒಂದು ಸಿಂಗ್ರಿ ರೌಂಡ್ಸ್ ಸಮಥಿಂಗ್ ಏನೋ ಬರ್ತಿತ್ತು, ಈಗ ಬೇರೆ ಚಾನೆಲ್ಗಳಲ್ಲಿ ಆ ತರ ಬರುತ್ತಲ್ಲ, ಅದಕ್ಕೆ ಕುಡ್ಕುನ್ ವಾಯ್ಸ್ ಬೇಕು ನಿನ್ಗೆ ಅಂತ. ಸರಿ ಟ್ರೈ ಮಾಡಿದೆ. ನಾನು ಮಿಮಿಕ್ರಿ ಎಲ್ಲ ಕುಡ್ಕುನ್ ವಾಯ್ಸ್ ಮಾಡ್ತಾ ಇದ್ನಲ್ಲ, ಒಂದ್ ಬಿಡಿ ನೋಡೋಣ. ಅಲ್ಲೆಲ್ಲ ಶಿವ ಏನ್ ಗುರು, ಆ ರಾಜಕಾರಣಿ ನೋಡಿದ್ರೆ ಅಲ್ಲೆಲ್ಲ ತಪ್ಪು ಕೆಲಸ ಮಾಡ್ಕೊಂಡ್ ಬಂದಾರೆ, ಇವ್ರು ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ ಬಹಳ ಬೇಜಾರ ಇದೆ. ಇದು ಬೇಜಾರಿ ಒಂದು ಇಂಟಿ ಹಾಕೊಂಡ್ಬರ್ತೀನಿ, ಟಾಟಾ ಟೇಕ್ ಬಾಯ್, ಈ ತರದ ಒಂದು ವಯಸ್ಸನ್ನೆಲ್ಲ ಟ್ರೈ ಮಾಡಿ. ಅದಾದ್ಮೇಲೆ ಅಲ್ಲೊಬ್ರು ಕ್ಯಾಮ್ರಾಮನ್ ಇದ್ರು, ಶ್ರೀನಾಥ್ ಅಂತ ಹೇಳಿ, ಭೂಮಿ ಅಂತ ಅವ್ರ ಹೆಸರು. ಪಾಪ ಅವ್ರು ರೀಸೆಂಟ್ ಆಗಿ ಏನೋ ಸ್ಟ್ರೋಕ್ ಆಗಿತ್ತಿರೋದ್ರು. ಪಾಪ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಲ್ಸಿದಾಯಪ್ಪ ನೆನ್ಸ್ಕೊಂತೀನಿ ನಾನು ಯಾವಾಗ್ಲೂ. ರಾಜ್ ಮ್ಯೂಸಿಕ್ ಅಲ್ಲಿ ಒಂದು ಕ್ವಾರ್ಟರ್ ಕೃಷ್ಣ ವರ್ಸಸ್ ಸೊಪ್ಪು ಸುಂದರಿ ಅಂತ ಆಂಕರಿಂಗ್, ಅಂದ್ರೆ ಲೈವ್ ಶೋ ಅಂದ್ರು. ನನಗೆ ಲೈವ್ ಶೋ ಅಂದ್ರೆ ಏನು ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ಸಡನ್ ನಿಮ್ಗೆ ಈ ಆರ್ಕೆಸ್ಟ್ರಾ ಅಥವಾ ಈ ಕೆಲಸಗಳು ಮಾಡ್ತಿದ್ದಾಗ ಒಂದು ಸಡನ್ ಆಗಿ ಆಫರ್. ಹೌದು, ಇಲ್ಲಿ ನಾನು ಕುಡಿಯೋದ್ ಚೆನ್ನಾಗ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಜ ಜೀವನದಲ್ಲ ಸ್ಕ್ರೀನ್ ಅಲ್ಲಿ ರಾಜ್ ಮ್ಯೂಸಿಕ್ ಕರ್ಸಿಲ್ಲ. ಇವಾಗ ಕರ್ಸದ್ಮೇಲೆ ಈ ಪ್ರಶ್ನೆ ಕೇಳ್ತೀನಿ, ಖಂಡಿತ ಕೇಳಿ. ಅಲ್ಲಿ ಮಾಡದ್ನಲ್ಲ, ಆ ವಾಯ್ಸ್ ಸೂಟ್ ಆಗುತ್ತೆ ಇದಕ್ಕೆ ಅಂತ ಕಳ್ಸಿದ್ರು. ಮಾಡ್ತಿದ್ದೆ, ಇನ್ಶೂರೆನ್ಸ್ ಕಂಪ್ನಿಲೂ ವರ್ಕ್ ಮಾಡ್ತಿದ್ದೆ, ಇಲ್ಲೂ ವರ್ಕ್ ಮಾಡ್ತಿದ್ದೆ. ಇಲ್ಲಿ ತಗೊಂಡೋ ಫಸ್ಟ್ ಡೇನೆ ಲೈವ್ ನಿಲ್ಸ್ಬಿಟ್ರು. ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಏನಿಲ್ಲ. ಲೈವ್ ಕಾಲ್ ಬರುತ್ತೆ, ಅವ್ರ ಹತ್ರ ಮಾತಾಡ್ಬೇಕು, ಕುಡ್ದವ್ರ ತರ ಮಾತಾಡ್ಬೇಕು, ಏನ್ ಬೇಕಾದ್ರೂ ಫನ್ ಮಾಡು ನೀನು ಅಂತ ಬಿಟ್ಬಿಟ್ರು. ಸೊ ನಂಗೆ ಸ್ವಲ್ಪ ಗಾಬರಿ, ಫಸ್ಟ್ ಲೈವ್ ಶೋ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಒಂದಷ್ಟು ಕಾಮಿಡಿಗಳನ್ನೆಲ್ಲ ಪಂಚ್ ಮಾಡ್ಕೊಂಡು ಎಲ್ಲ ಮಾಡಿದೆ. ಇನ್ಶೂರೆನ್ಸ್ ಕಂಪ್ನಿಲೂ ಕೆಲಸ ಮಾಡ್ತಿದ್ದೆ, ಇಲ್ಲೂ ಕೆಲಸ ಮಾಡ್ತಿದ್ದೆ. ಇಲ್ಲಿ 4 ಗಂಟೆಗೆ ಇನ್ಶೂರೆನ್ಸ್ ಕಂಪ್ನಿಲಿ ನಾನು. ಇನ್ಶೂರೆನ್ಸ್ ಕಂಪ್ನಿ ಕೆಲ್ಸಕ್ಕೆ ಸೇರ್ಸ್ಕೊಂಡು ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತನಾ? ಇಲ್ಲ, ಅಲ್ಲಿ ಪಾಪ ಕೆಲಸ ನನ್ನ ಪರಿಚಯ, ಅದೇ ನಾನು ಹೇಳಿದ್ನಲ್ಲ ಜಡ್ಜ್ ಅಂತ, ಅವ್ರ ಮಗಳು ಅಲ್ಲಿ ಟೀಮ್ ಮ್ಯಾನೇಜರ್ ಆಗಿದ್ರು.
ಸೊ ಅದು ಏನ್ ಕೆಲಸ ನೀವು ಅಪ್ರೋಚ್ ಮಾಡೋದಾ ಹೇಗೆ? ಇಲ್ಲ ನಾನ್ ರನ್ನರ್ ಬಾಯ್, ಆಫೀಸ್ಗೆ ಬೈಕ್ ಸೆಲ್ಸ್ ಏನ್ ಓದಿದ್ದೀನಿ ಅಂತ ನಾನು ಅಪ್ರೋಚ್ ಮಾಡಕ್ ಹೇಳ್ತಾರೆ. ಇಲ್ಲ ನೋಡಿ, ಬಾಯಿದ್ದವ್ರು ಬರಗಾಲದಲ್ಲೂ ಬರ್ಬೋದಂತೆ. ಇಲ್ಲ ಅಲ್ಲಿ ಆಫೀಸ್ ಬಾಯ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಅದಾದ್ಮೇಲೆ ನಾನು ಪ್ರತಿ ಶೋರೂಮ್ಸ್ ಗಳಿಗೆ ಹೋಗಿ ಪಾಲಿಸಿ ಕಲೆಕ್ಟ್ ಮಾಡಿ ಅವತ್ತಿಂದ ಏನ್ ಗಾಡಿಗಳು ತಗೊಂಡಿರ್ತಾರೋ ಆ ಕಲೆಕ್ಷನ್ ಮಾಡಿ ಕೊಡ್ತಾ ಇದ್ದೆ. ಅವಾಗ್ಲೂ 150 ಕಿಲೋಮೀಟರ್ಸ್ ಬೆಂಗಳೂರಲ್ಲಿ ಸುತ್ತಾಡ್ತಿದ್ದು ಪರ್ ಡೇ. ಅವತ್ತಿಗೆ ಓಡಾಡ್ಬೋದಿತ್ತು 150 ಕಿಲೋಮೀಟರ್ಸ್ ಅಲ್ವಾ? ಈಗ ಆಗ್ತಿರ್ಲಿಲ್ಲ ಬಿಡಿ. ಅವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ನಾನು ಒಂದು 20 ನಿಮಿಷ ಕೊಟ್ಟೋಗ್ತಿದ್ದೆ. ಆ ಕಡೆ ಜಿಗಣಿಯಲ್ಲ ಆ ಕಡೆ. ಇವಾಗ ಆಗಲ್ಲ. ಈಗಲೂ ಹೋಗದೆ, ಫ್ಲೇವರ್ ಎಲ್ಲ ಆಗಿದೆ, ಅವಾಗ ಇರ್ಲಿಲ್ಲ. ಸೊ ಅವಾಗ ಇಲ್ಲೂ ಮಾಡ್ತಿದ್ದೆ ವರ್ಕು. ಅವಾಗ ಏನ್ ಮಾಡ್ಬಿಡ್ತಿದ್ದೆ ಅಂದ್ರೆ 4 ಗಂಟೆಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಆಚೆ ಬಂದ್ಬಿಡೋದು. ಆ ಕಂಪ್ನಿ ಕೆಲಸ ಬೇಗನೆ ಮುಗಿಸ್ಬಿಡೋದು, ಇಲ್ಲಿ ಲೈವ್ ಹೋಗ್ಬಿಡೋದು, ಲೈವ್ ಮಾಡೋದು. ಎರಡೂ ಕಡೆ ಕೆಲ್ಸನಾ, ಇಲ್ಲೂ ಪೇಮೆಂಟ್ ಬರ್ತಿದೆ, ಅಲ್ಲೂ ಪೇಮೆಂಟ್ ಬರ್ತಿದೆ. ಯಾವ ಇಸ್ವಿಲಿ? 2011-12. ಆಗ ಇಂತ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ಲಿಲ್ಲ. ನೀವಂದ್ರೆ ಒಂಥರ ಸೆಲೆಬ್ರಿಟಿ ಅಲ್ವಾ? ಹೌದೌದು. ಸೊ ಅಂದ್ರೆ ಒಂದ್ಸಲ ಸಿಕ್ಕಾಕೊಂಡಿರ್ಬೇಕಾ ನೀವು? ಇಲ್ಲ ಅಂದ್ರೆ ಬೇರೆ ಟೈಮ್ಗಳಲ್ಲಿ ಸಿಗಾಕೊಂಡೆ. ಅದೇನಾಯ್ತು ಅಂದ್ರೆ, ನಾನು ಇಲ್ಲಿ 8,000 ಸಂಬಳ, ಅಲ್ಲಿ 15,000 ಸಂಬಳ. ಏನಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಅಲ್ಲಿ ಬಿಟ್ಬಿಟ್ಟೆ. ಇನ್ಶೂರೆನ್ಸ್ ಕಂಪ್ನಿ ಕೆಲಸ ಬಿಟ್ಬಿಟ್ಟೆ. ಅಂದ್ರೆ ಏನಾಗ್ತಿತ್ತು ಅಂದ್ರೆ 3 ದಿವಸಕ್ಕೋ 2 ದಿವಸಕ್ಕೋ ಒಂದ್ಸತಿ ಹೋಗ್ತಿದ್ದೆ ಬರ್ತಿದ್ದೆ. ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಕ್ಕೆ ಅಂತ ಒಂದಷ್ಟು ಜನ ಇದ್ರು. ಹರೀಶ್ ಅಂತ ಒಂದು ಹುಡುಗ ಇದ್ದ. ಅವ್ನು ಸಕ್ಕತ್ ಸಪೋರ್ಟ್ ಮಾಡ್ತೀನಿ. ನಾನು ಮೇಂಟೈನ್ ಮಾಡ್ತೀನಿ, ಹೋಗಿ ನೀನು ಹೋಗು ಅಂತ. ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಇಲ್ಲಿ ಬರ್ತಿತ್ತು. ಒಳ್ಳೆ ಮಜಾ ಏನಂದ್ರೆ, ಅಲ್ಲಿ ಕೆಲಸ ಬಿಟ್ಟೆ, ಇಲ್ಲಿ 1-1.5 ತಿಂಗಳಿಗೆ TRP ಇಲ್ಲ ಅಂತ ಶೋ ಸ್ಟಾಪ್ ಮಾಡ್ಬಿಟ್ರು. ಅಲ್ಲಿ ಬಿತ್ತು ಹೊಡೆದ ನನ್ಗೆ. ಈ ಕಡೆ ಇಲ್ಲೂ ಹೋಗಕ್ಕಾಗಲ್ಲ, ಇಲ್ಲೂ ಇಲ್ಲ. ಸರಿ ಏನ್ ಮಾಡೋದು? ಒಂದಷ್ಟು ದುಡ್ಡು ಸಂಪಾದನೆ ಅಂತ ಮಾಡ್ಕೊಂಡಿದ್ದು ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಹೋಟ್ಲು ಮಾಡ್ಬಿಡೋಣ ಅಂತ ಹೋಟ್ಲು ಮಾಡ್ಬಿಟ್ಟು. ಆಗ ನಿಮಗೆ ರೆಕಗ್ನಿಷನ್ ಇತ್ತಾ? ಓಕೆ, ಒಂದಷ್ಟು ಜನ ಗುರುತಿಸ್ತಿದ್ರು. ಕ್ವಾರ್ಟರ್ ಕೃಷ್ಣ ಅಂತ ಕಳಿಸ್ತಿದ್ರು. ಕ್ವಾರ್ಟರ್ ಕೃಷ್ಣ ಅಂತ ಕರೆಯೋರು. ಅಂದ್ರೆ ಕ್ವಾರ್ಟರ್ ಕೃಷ್ಣ ವರ್ಸಸ್ ಸೊಪ್ಪು ಸುಂದರಿ. ಸೊ ಅದಾಯ್ತು, ಎಲ್ಲ ಆಯ್ತು. ಮತ್ತೆ ಹೋಟ್ಲು ಲಾಸ್ ಆಯ್ತು, ಅಲ್ಲೊಂಚೂರು ಕೈ ಸುಟ್ಕೊಂಡೆ, ಲಾಸ್ ಆಯ್ತು. ರಾಜ್ ಮ್ಯೂಸಿಕ್ ಇಂದ ಮತ್ತೆ ಕಾಲ್ ಬಂತು. ಸಿಕ್ಕಿದ್ರೆ ಸೀರುಂಡೆ ಅಂತ ಹೇಳಿ ಫಸ್ಟ್ LOL ಅಂತೇನೋ ಮಾಡಿದ್ರು. ಅದು ಅದಾದ್ಮೇಲೆ ಸಿಕ್ಕಿದ್ರೆ ಸೀರುಂಡೆ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ವಿ, ಬನ್ನಿ ಅಂತ. ಸರಿ ಹೋದೆ. ಒಂದಷ್ಟು ಎಪಿಸೋಡ್ಗಳು ಶೂಟ್ ಆಗ್ತಾ ಸ್ಟಾರ್ಟ್ ಆಯ್ತು. ಬಟ್ ಒಳ್ಳೆ ಜರ್ನಿ ಅದಂತೂ. ಯಾಕೆ ಅಂತ ಹೇಳಿದ್ರೆ, ತುಂಬಾ ಕಷ್ಟದ ಟೈಮಲ್ಲಿ ಕೈ ಹಿಡಿದಂತ ಪ್ರೋಗ್ರಾಮ್ ಅದು. ಸೂಪರ್ ನೋಡಿ, ಇವತ್ತು ನಿಮ್ ಹೆಸರು ಜೊತೆಗೆ ಅದೇ ಉಳ್ಕೊಂಡು. ಹೌದು, ಸೀರುಂಡೆ ರಘು ಅಂತ. ಈ ಹೆಸರಿಟ್ಟಿದ್ದು ಯಾರು ಗೊತ್ತಾ ನನ್ಗೆ? ಮಿಮಿಕ್ರಿ ಗೋಪಿ ಅವರು. ಸೂಪರ್, ಅವರು ಕೂಡ ಅದ್ಭುತ ಕಲಾ. ಹೌದು, ನನಗೆ ಈ ಹೆಸರನ್ನ ಇಟ್ಟಿದ್ದೆ ಮಿಮಿಕ್ರಿ ಗೋಪಿ ಅವರು. ಪ್ರಾಂಕ್ ಶೋ ಹೆಂಗಿರ್ತಿತ್ತು ಅಂದ್ರೆ ಮೇಡಮ್, ನನಗೊಂದು 10 ಜನ ಹೊಡೆದ್ರೆ ಎಪಿಸೋಡು. ಎಂತೆಂತ ಮಾತು ಕೇಳಿರ್ಬೋದು ಅಂದ್ರೆ ನನ್ನ ಲೈಫಲ್ಲಿ. ರಿಲೇಟಿವ್ಸ್, ಮನೆಯವ್ರಿಗೆ, ಅಮ್ಮ ಅಕ್ಕನಿಗೆ, ಒಬ್ಬನ್ಗೆನ ಅಪ್ಪ, ಇದೆಲ್ಲ ಬರ್ತಿತ್ತು. ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಯಾರೋ ಒಬ್ರಿಗೆ ಹೊಡೆದ್ಬಿಟ್ಟು ಹೋಗಿ ಬಕ್ರಾ ಮಾಡ್ಬಿಟ್ಟೆ. ಅವನು ಕ್ಯಾಮ್ರಾ ತೋರ್ಸಿದ್ಮೇಲೆ ರಿವರ್ಸ್ ಆಗ್ಬಿಟ್ಟ. ನಾನೇನೋ ಟೆನ್ಷನ್ ಅಲ್ಲಿ ಬಂದು ಇಲ್ಲಿ ಕೂತಿದ್ದೀನಿ, ಹಂಗೆ ಹಿಂಗೆ ಅಂತ ಕರ್ಕೊಂಡು ಒಳಗಡೆ ಕುಣಿಸ್ಕೊಂಡ್ಬಿಟ್ರು. ನನ್ಗೆ ಆ ಟೇಪ್ ತೋರಿಸು ಅಂತಾರೆ. ಅವ್ರದ್ದೇನೋ ಪಾಪ ಪರ್ಸನಲ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಅವ್ರು ಕುಂಡಿಸ್ಕೊಂಡು ನನ್ನನ್ನ ಬಿಡ್ತಾನೆ ಇಲ್ಲ ಟೇಪ್ ತರ್ಸೋವರೆಗೂ. ಬೆಳಗ್ಗೆ 10:30 ಕುಂಡಿಸ್ಕೋರು, ಸಾಯಂಕಾಲ 4:30-5 ಗಂಟೆವರೆಗೂ ಆಚೆ ಕಳಿಸ್ತಿಲ್ಲ. ಅಳ್ತಾ ಇದ್ದೀನಿ, ಹೇಳ ಏನು ತಪ್ಪಿಲ್ಲ, ಬಿಟ್ಬಿಡಿ ಹೇಳ ಪ್ಲೀಸ್, ನಾನೇನೋ ಅವ್ರು ಹೊಟ್ಟೆ ಪಾಡು ಮಾಡ್ತಾರೆ, ಬಿಟ್ಬಿಡಿ ಹೇಳ ಅಂತೆಲ್ಲ ಅಳ್ತಾ ಇದ್ದೀನಿ. ಕುಡಿತ್ಯಾ ಕುಡಿ, ಊಟ ಮಾಡ್ತೀಯಾ ಊಟ ಮಾಡು, ಏನ್ ಬೇಕೋ ಮಾಡು. ಅವ್ರು ಇವ್ರು ಏನಂದ್ರೆ ಎಲ್ಲಿ ಸಿಗಾಕೊಂಡ್ಬಿಟ್ಟು ಅವ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಅವಾಗ ಕೀಪ್ಯಾಡ್ ಫೋನು ಹಿಂಗ ಆಗ್ಬಿಡೈತೆ ಅಂತ ವಾಟ್ಸಪ್ ವಿಡಿಯೋ ಕಾಲು ಇಲ್ಲ, ಎತ್ತಾನೆ ಇಲ್ಲ. ನನ್ ಪುಣ್ಯಕ್ಕೆ ಯಾರೋ ಒಬ್ರು ಅಲ್ಲಿ ಗುರ್ತಿಸಿ ಏನೇನೋ ಮಾಡಿ ಕಳಿಸ್ಕೊಟ್ರು. ಆಮೇಲೆ ಒಂದ್ ಆಂಟಿ ಮಾತ್ರ ಪೊರಕೆ ಹಿಂಗ್ ಹಿಡ್ಕೊಂಡ್ ಸರ್ಕ್ ಅಂತ ಬಿಟ್ರು. ಚಾಕು ಬಂದ್ ಚುಚ್ಕೊಳಂಗ್ ಚುಚ್ಕೊಂಡಿತ್ತು ನನ್ಗೆ. ಎಷ್ಟು ಒದೆ ತಿನ್ಬಿಟ್ಟಿದೀನಿ ಅವಾಗಂತೂ. ಡೈಲಿ ಅಂದ್ರೆ ಒದೆ ಇನ್ನೇನು ಹೋಗ್ತಿದಾರೆ ಟಾಪ್ಗೆ ಅನ್ನೋಷ್ಟ್ರಲ್ಲಿ ನಾವೇ ಕಂಟ್ರೋಲ್ಗೆ ಬರ್ತಿದ್ದೋ. ಈ ಪಕ್ಕದಲ್ಲಿರೋರು ಸುಮ್ಮನೆ ಆಗ್ತಿರ್ಲಿಲ್ಲ. ಎಪಿಸೋಡ್ ಚೆನ್ನಾಗ್ ಬರ್ತೈತೆ ಹಾಕಿ ಸರ್ ಬಿಡ್ಬೇಡಿ ಅಂತ ಅವ್ರೇ ಹಾಕೊಟ್ಬಿಡೋರು. ಎಂತೆಂತ ಒದೆಗಳು ತಿಂದಿದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ಒದೆ ತಿಂದಿದ್ದೀನಿ. ಕಲ್ಲಲ್ಲಿ, ಪರ್ಕೆಲಿ, ಚಪ್ಲಿಲಿ ಸಿಕ್ಕಾಪಟ್ಟೆ ಒದೆ ತಿಂದೆ. ಅದಾದ್ಮೇಲೆ ಮತ್ತೆ ಆ ಚಾನಲ್ ಇಂದ ಅಲ್ಲೊಂದ್ 2,000 ಎಪಿಸೋಡ್ ಮಾಡಿದೆ. ಆಗ ಮ್ಯೂಸಿಕ್ ಚಾನಲ್ಗಳು ಬೂಮಲ್ಲಿ ಇದ್ದಂತಹ ಸಮಯ ಅಲ್ಲ. ಯಾಕಂದ್ರೆ ನಮ್ಗೆ ಈಗ ಸಿನಿಮಾ ಇವಾಗ ನೋಡಿ, ನೀವ್ ಹೇಳ್ದ ಹಾಗೆ ಯೂಟ್ಯೂಬ್, ಪ್ಲೇ ಸ್ಟೋರ್ ಆ ತರದ್ದೆಲ್ಲ ಇಲ್ದೇ ಇರೋ ಜಮಾನಕ್ಕೆ ನಾವು ನೋಡ್ತಾ ಇದ್ದಿದ್ದೆ ಮ್ಯೂಸಿಕ್ ಚಾನಲ್ನ. ಸೊ ತುಂಬಾ ರೆಕಗ್ನಿಷನ್. ನನಗೆ ಯಾರೋ ಹೇಳ್ತಾ ಇದ್ರು, ಆಗ ಯೂಟ್ಯೂಬ್, ಉದಯ ಮ್ಯೂಸಿಕ್, ರಾಜ್ ಮ್ಯೂಸಿಕ್ ಅಲ್ಲಿ ಕೆಲಸ ಮಾಡೋರೆಲ್ಲ ಒಂಥರ ಹೀರೋ ಹೀರೋಯಿನ್ ತರ ಲೆಕ್ಕ. ನೀವು ನಂಬಲ್ಲ, ನನ್ನ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ?
ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನೀನ್ ಶೋ ನೋಡ್ಕೊಂಡು ಹೋಗ್ತಿದ್ದೆ ಅಂತಾಳೆ. ಅಷ್ಟು ದೊಡ್ಡವ್ರತ್ತ. ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿನ್ ಶೋ ನೋಡ್ಕೊಂಡು ನಾನು ಸ್ಕೂಲ್ಗೆ ಹೋಗ್ತಿದ್ದೆ, ಸ್ಕೂಲಿಂದ ಬಂದು ನಿಮ್ ಶೋ ನೋಡ್ತಿದ್ದೆ ಅಂತಾಳೆ. ಅಂಕಲ್ ಡಿಫ್ರೆನ್ಸ್ ನಿಮ್ಮಿಬ್ರಿಗೆ? 8 years. ನೋಡಿರ್ಬೋದು. ಅಲ್ಲ, ಅದು ಕರೆಕ್ಟ್. ಯಾಕಂದ್ರೆ ನಾವು 16 ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದ್ಬಿಟ್ವಲ್ಲ. ನೋಡಿರ್ಬೋದು. ಈ ಫ್ರೀ ಆಗಿ ಮಂಡಕ್ಕಿ ಜ್ಯೂಸ್ ಎಲ್ಲ ಕೊಡೋರ, ನೀವು ಟಿವಿಲಿ ಬರ್ತೀರಾ ಅಂತ ಹೇಳಿ? ಅದೆಲ್ಲ ಇವಾಗ ನಡೀತಿದೆ, ಅವಾಗೆಲ್ಲ ಇಲ್ಲ ಬಿಡಿ. ಆ ತರದ್ದೆಲ್ಲ ಏನಿಲ್ಲ. ನಾವು ಆಕ್ಚುಲಿ ಅವಾಗ್ಲೂ ಊಟಕ್ಕೂ ಕಷ್ಟಪಟ್ಟಿದೀವಿ. ಏನೇ ಒಂದು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದೀವಿ, ಕಾಣಿಸ್ಕೊಂತ ಇದೀವಿ. ಒಂದ್ ಕಡೆ ಹೋಗಿ ಬಿಡಕ್ಕಾಗಲ್ಲ, ಒಬ್ರನ್ನ ಕೇಳಕ್ಕಾಗಲ್ಲ, ಬರೋ ಸಂಬಳಕ್ಕೆ ಕಾಯ್ಬೇಕು. ಆಕ್ಚುಲಿ ಅವಾಗಿನ ಮೀಡಿಯಾಗಳಲ್ಲೆಲ್ಲ ತುಂಬಾ ಪೇಮೆಂಟ್ಗೆ ಹೋಲ್ಡ್ ಮಾಡೋರು. ಅಲ್ಲ, ಅವಾಗಿನಕ್ಕಿಂತ ನಾನು ಇತ್ತೀಚೆಗೆ ಕೂಡ ಕೇಳ್ದೆ, ಮ್ಯೂಸಿಕ್ ಚಾನೆಲ್ ನ ಪೇಮೆಂಟ್ ಒಂದ್ 800 ಇಂದ 1500 ಒಳಗಡೆ ಇದೆ ಒಂದ್ ಎಪಿಸೋಡ್ಗೆ ಅಂತ ಹೇಳಿ. ಇಲ್ಲ, ನನ್ಗೆ ಅವಾಗ ಮಂತ್ಲಿ ಕೊಡ್ತಾ ದಿನಕ್ಕೆ 500 ರೂಪಾಯಿ. 500 ರೂಪಾಯಿ ದಿನಕ್ಕೆ 500 ರೂಪಾಯಿ. ತಿಂಗಳಿಗೆ ಹೆಚ್ಚು ಕಮ್ಮಿ 15,000 ಅಷ್ಟೇ. ಅಂದ್ರೆ ನೀವು ಡೈಲಿ ಶೂಟ್ ಮಾಡಿದ್ರೆ ಓಕೆ, ವಾರದಲ್ಲಿ 3 ದಿವಸ ಶೂಟ್ ಮಾಡ್ತಿದ್ದಿತ್ತು. ಶೂಟ್ ಇರೋ ದಿವಸ ಮಾತ್ರ ಪೇಮೆಂಟ್, ಬಟ್ ಬೇರೆ ಕೆಲಸನೂ ಮಾಡಕ್ಕಾಗಲ್ಲ. ಸೊ ನಮ್ಮ ಆಡಿಯನ್ಸ್ ಅಲ್ಲಿ ಒಂದ್ ಥಾಟ್ ಇದೆ ತುಂಬಾ ಜನಕ್ಕೆ, ಅವ್ರೇನ್ ಟಿವಿಲಿ ಬರ್ತಾರಪ್ಪ ಅಂತ. ಸೊ ನಿಮ್ಗೂ ಆ ತರದ್ದು ಒಂದ್ ಫೇಸ್ ಮಾಡಿದ್ಯಾ ಏನು? ಈಗ್ಲೂ ಮಾಡ್ತಾ ಇದೀವಿ. ಅದು ದೊಡ್ಡ ಕೆಲ್ಸ ಅಲ್ಲ ಮೇಡಮ್, ಈಗ್ಲೂ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ತಿಂಗಳ ಪೂರ್ತಿ ಕೆಲಸ ಇರಲ್ಲ. ಈಗ ನಾನು ಒಂದ್ ಶೋ ಮಾಡ್ಬೋದು 3 ತಿಂಗಳು. ಆ 3 ತಿಂಗಳಿಗೆ ನಾನು ಏನೇನ್ ದುಡ್ಕೋಬೇಕು ಅಷ್ಟೇ ದುಡ್ಡು. ಅಂದ್ರೆ ಇರುವೆಗಳ ಜೀವನ ಎಲ್ಲ ತಗೊಂಡೋಗಿ ಅದು ಗೂಡಲಿಕ್ಕಂತೆ. ಆ ಮಳೆಗಾಲ ಬಂದಾಗ ಅದನ್ನೇ ಜೀವನ ನಡೆಸ್ಕೊಂಡು ಹೋಗುತ್ತಲ್ಲ, ಅದು ರೈತರ ಜೀವನ ನಮ್ ತರನೇ ಅನ್ಸ್ಬಿಡುತ್ತೆ. ಹೆಂಗೆ ಅಂದ್ರೆ ಏನಾಗುತ್ತೋ ಆ ಒಂದ್ 6 ತಿಂಗಳು ದುಡ್ಕೊಬೇಕು. 6 ತಿಂಗಳು ಕೆಲಸ ಇರಲ್ಲ. ಮತ್ತೆ ಇವ್ರ ಹತ್ರ ಏನೋ ಕೆಲಸ ಬರುತ್ತಾ ಇನ್ನೊಂದು ಅಂದ್ರೆ ಕಾಯ್ಬೇಕು. ತಿಂಗಳಲ್ಲಿ ನಮ್ಗೆ ಒಂದು 10 ದಿವಸ ಕೆಲಸ ಸಿಕ್ಬಿಟ್ರೆ ಸಾಕು. ಇಲ್ಲಾಂದ್ರೆ ನಾವು ಖಾಲಿ ಪಲಾವ್ ಮತ್ತೆ ಖಾಲಿ ಕೈಲಿ. ಅಂದ್ರೆ ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ಆದ್ಮೇಲೆ ಅವ್ನ್ ಹಾಕೋ ಬಟ್ಟೆ ಚೇಂಜ್ ಆಗ್ಬೇಕು. ಅದೇ ನೋಡಿ ನಾನು ಹೇಳ್ದೆ, ಏಣಿ ಹತ್ತದವನಿಗೆ ಪಟ್ಟ ಬಿದ್ದೋಗ್ಬಿಟ್ರೆ ಗೊತ್ತಾಗೋದಿಲ್ಲ. ಇವಾಗ ನೀವು ಗ್ಲಾಸ್ ತೊಳೆಯೋದ್ರಿಂದ ಆರಂಭ ಮಾಡಿದಿರಲ್ವಾ, ಹಾಗಾಗಿ ನಿಮ್ಗೆ ಏನು ಅನ್ಸೋದಿಲ್ಲ. ನಾವ್ ಹಾಕೋ ಬಟ್ಟೆ ಚೇಂಜ್ ಆಗ್ಬೇಕು, ನಾವ್ ಹೊರಡೋ ಕಾರ್ ಬೇಕು, ನಾವ್ ಊಟ ಮಾಡೋ ಹೋಟ್ಲು ಬೇಕು. ಅವಾಗ ನನ್ ಮನೆಯಿಂದ ಆಚೆ ಬರ್ಬೇಕಾದ್ರೆ 100 ರೂಪಾಯಿ ಇದ್ರೆ ನನ್ 3 ದಿವಸ ಜೀವನ ನಡೀತಿತ್ತು. ಇವಾಗ ಯಾವ್ದೋ ಒಂದ್ ಮೀಟಿಂಗ್ ಹೋಗ್ತಿವಿ ಅಂತಂದ್ರೆ ಅಲ್ಲಿ ಜೇಬಲ್ ಇರ್ಲಿ ಇಲ್ದೆ ಅವ್ರಲ್ಲ ನಾನೇ ಕೊಡ್ತೀನಿ ಇರಮ್ಮ ಅಂತ 1000 ರೂಪಾಯಿ ಇಟ್ಕೊಂಡು ಹಿಂಗ್ ಅಂತ ಇರ್ಬೇಕು. ಯಾಕಂದ್ರೆ ಆ ಕಮಿಟ್ಮೆಂಟ್ ಹಂಗೆ ಬಂದ್ಬಿಡತ್ತೆ. ಒಂದಷ್ಟು ಜನ ಗುರ್ತಿಸ್ತಾರೆ, ಮಾತಾಡಿಸ್ತಾರೆ. ಏನ್ ಊರು ನಾವ್ ಇವತ್ತು ಹೇಳ್ತೀನಿ, ನಾನು ನನ್ನ ವೈಫ್ ಹೊರಗಡೆ ಬಂದು ಫುಡ್ ಸ್ಟ್ರೀಟ್ ಅಲ್ಲೇ ತಿನ್ನೋದು, ಫುಟ್ಪಾತ್ ಮೇಲೆ ಎಗ್ ರೈಸ್ ತಿನ್ನೋದು, ಅವಳಿಗೂ ಏನು ಬೇಜಾರಿಲ್ಲ. ನಾವ್ ರಾಜಾರಾಣಿ ಶೋ ಮಾಡ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಎಷ್ಟು ಇಡ್ಲಿ ತಿಂದಿವೋ ನೆನಪಿಲ್ಲ. ನಾವ್ ಯಾವ ದೊಡ್ಡ ಹೋಟ್ಲಿಗೂ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಸಿಗೋ ಟೇಸ್ಟೇ ಬೇರೆ, ಅಲ್ಲಿ ಕೊಡೋ ಪ್ರೀತಿನೂ ಬೇರೆ, ಆಮೇಲೆ ಅವ್ರು ತಗೊಳ್ಳೋ ದುಡ್ಡು ಅಷ್ಟೇ. ನಾನು ಇಲ್ಲಿ 2 ಇಡ್ಲಿಗೆ 20 ರೂಪಾಯಿ ಅವ್ನಿಗೆ ಕೊಡ್ತೀನಿ, ಅದೇ 2 ಇಡ್ಲಿಗೆ 400 ರೂಪಾಯಿ ಕೊಡೋ ಜಾಗಕ್ಕೆ ನಾವು ಹೋಗೋದೇ ಇಲ್ಲ. ಅಂದ್ರೆ ನಾನೆಲ್ಲೋ ಓದ್ತಾ ಇದ್ದೆ, ಯಾವ ವಸ್ತುಗೆ ಎಷ್ಟು ಬೆಲೆ ನಾವು ಅಷ್ಟೇ ಕೊಡ್ತಾ ಹೋಗ್ಬೇಕಂತೆ, ಅದು ಜೀವನದ ಪಾಲಿಸಿ. ನಿಜ. ನಾನು ತುಂಬಾ ಜನ ಅಬ್ಸರ್ವ್ ಮಾಡಿದೀನಿ ಈ ತರ ಇಂಟರ್ವ್ಯೂಸ್ ಮಾಡ್ಬೇಕಾದ್ರೆಲ್ಲ. ಅವ್ರು ಹೇಳ್ತಾರೆ ಪ್ರೈಸ್ ಟ್ಯಾಗ್ ನೋಡ್ದೆ ನಾನು ತಗೊಳ್ಳೋಷ್ಟು ಶ್ರೀಮಂತ ಆಗ್ಬೇಕು ಅಂತ. ನಾವ್ ಎಷ್ಟೇ ಶ್ರೀಮಂತ ಆದ್ರೂ ಪ್ರೈಸ್ ಟ್ಯಾಗ್ ನೋಡೋ ಮೆಂಟಾಲಿಟಿ ನಮ್ಗೆ ಇರ್ಬೇಕು. ಅದ್ ಆಕ್ಚುಲಿ ಹೆಣ್ಮಕ್ಳು ಹೆಂಡ್ತಿದ್ರು ಕ್ಲೀನ್ ಆಗಿ ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ಅದ್ರಲ್ಲಿ. ಅಂದ್ರೆ ನನ್ ವೈಫ್ ಸ್ವಲ್ಪ ಸಿಕ್ಕಾಬಿಟ್ಟೆ ಹಂಗೇನೆ. 5 ರೂಪಾಯಿ ಕೊಡಲ್ವಾ? ಇಲ್ಲ, ಆತರ ಏನಿಲ್ಲ. ಅವಳು ಏನ್ ಬೇಕೋ ಅದನ್ನ ತಗೊಳಕೆಲ್ಲ ತಗೊಂತಾಳೆ. ಅವಳಿಗೆ ಅವಶ್ಯಕತೆ ಇದ್ರೆ ಅದನ್ನ ತಗೊಂಡೇ ತಗೋತಾಳೆ. ಅವಶ್ಯಕತೆ ಇಲ್ವಾ ಅದ್ ಯಾವ್ದೇ ಕಾರಣಕ್ಕೂ ಮುಟ್ಟಕ್ ಹೋಗಲ್ಲ ಅದನ್ನ. ಆತರ ಅವಳು. ಅದಕ್ಕೆ ಅವಶ್ಯಕತೆ ಏನಿದೆಯೋ ಅದನ್ನ ನನ್ನ ಲೈಫ್ ಎಲ್ಲ ತಗೊಂಡ್ಬಂದ್ ಕೊಟ್ಟಿದ್ದಾಳೆ. ಸಿಕ್ಕಿದ್ರೆ ಸೀರುಂಡೆ ಆಗತ್ತೆ, ಅದಾದ್ಮೇಲೆ ಟೋಪಿ ವಾಲ ಮಾಡ್ತೀರಿ ನೀವು ಅಲ್ವಾ? ಸೇಮ್ ಅದನ್ನು ಸೇಮ್. ಸೊ ಅದೇ ತರ ಡೈಲಿ ಒದೆ ತಿಂತಿದ್ದು. ಅಲ್ಲೇ ನಮ್ಗೆ ಸ್ವಲ್ಪ ಹೊಡ್ತಾ ಬಿದ್ದಿದೆ. ಯಾಕಂದ್ರೆ ಒಂದ್ 3 ತಿಂಗಳು 4 ತಿಂಗಳು ಪೇಮೆಂಟ್ ಗಳಾಗ್ತಿರ್ಲಿಲ್ಲ, ತುಂಬಾ ಡಿಲೇ ಆಗ್ತಿತ್ತು. ನಾನು ಇದನ್ ಕೇಳ್ಬೇಕು ಆಕ್ಚುಲಿ. ನಮ್ಮ ಕಲಾವಿದ್ರು ಅಂದ ತಕ್ಷಣ ಎಲ್ರು ಕೂಡ ಒಂದು ನೋಡೋರಿಗೆ ಏನಂದ್ರೆ ಕಲಾವಿದ್ರ ದುಡ್ಡಿದೆ, ಕಂಫರ್ಟಬಲ್ ಜೀವನ ಇದೆ, ಹಾಕೋ ಬಟ್ಟೆ ಇದೆ, ಅದು ಕೊಲಾಬ್ರೇಷನ್ ಯಾರೋ ಸ್ಪಾನ್ಸರ್ ಮಾಡಿದ್ರೆ ಅದು ಅದೆಲ್ಲ ಇವಾಗ ಮೇಡಮ್. ಅಲ್ಲ, ಈಗಿನ ಜನರೇಷನ್ ಆದ್ರೂ ಅದನ್ನು ನೋಡೋದಿಲ್ಲ. ಏನಂದ್ರೆ ಅವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಕಲಾವಿದ್ರನ್ನ ನಡ್ಸ್ಕೊಳ್ಳೋ ರೀತಿನೂ ಎಲ್ಲೋ ಒಂದ್ ಕಡೆ ಪೇಮೆಂಟ್ ಕೊಡೋದಿಲ್ಲ. ಕೇಳಿದ್ರೆ ನೀನೇ ನಿಂಗ್ ಪೇಮೆಂಟ್ ಡಿಮ್ಯಾಂಡ್ ಮಾಡ್ತೀಯಾ, ಅವರೇ ಕೇಳಲ್ಲ ಇವರೇ ಕೇಳಲ್ಲ. ಆ ತರದ್ ನೀವು ಅನುಭವಿಸಿದ್ದೆಲ್ಲ ಇದೆಯಾ? ಮೇಡಮ್ ಸಿಕ್ಕಾಪಟ್ಟೆ ಆಗಿದೆ ಇದು. ಏನಂದ್ರೆ 10,000 ಅಂತ ಹೇಳ್ತೀವಿ ಅನ್ಕೊಳ್ಳಿ, ಅಷ್ಟೊಂದ್ ಆಗೋಯ್ತಮ್ಮ ಅಂತ ಅನ್ನೋ ಬಂದು ಬರುತ್ತೆ. ಆಮೇಲೆ ಇವಾಗ ನಾವು ಇವೆಂಟ್ ಗಳಿಗೆ ಹೋಗ್ತಿರ್ತೀವಿ ಆಯ್ತಾ. ಕಾಮಿಡಿ ಕಿಲಾಡಿ ಶೋಸ್ ಆದ್ಮೇಲೆ ಒಂದು ಇವೆಂಟ್ ಗಳಂತ ಮಾಡ್ತೀವಿ. ಏನಂದ್ರೆ ನಮ್ಮನ್ನ ಒಂದ್ ಕಾರ್ಯಕ್ರಮ ಗಣೇಶೋತ್ಸವ ಆಗಿರ್ಬೋದು ಅಲ್ವಾ. ಕೆಲವು ಕಡೆ ಏನಾಗುತ್ತೆ, ಫೋನ್ ಮಾಡ್ತಾರೆ, ಸರ್ ಹಿಂಗ್ ಪ್ರೋಗ್ರಾಮ್ ಮಾಡ್ತಿದೀವಿ ಮಾಡ್ಕೊಡಿ. ಆಯ್ತು ಸರ್. ಅಲ್ಲ, ನೀವ್ ಕೇಳಿ ನಾನು ಅದನ್ನ ಇಮಿಟೇಟ್ ಮಾಡ್ತೀನಿ. ಮೇಡಮ್ ಅವರೇ ನೀವು ಆಂಕರಿಂಗ್ ಮಾಡ್ತೀರಾ? ಆಂಕರಿಂಗ್ ಮಾಡ್ತೀರಾ ಮೇಡಮ್? ಹಾ ಸರ್ ಮಾಡ್ತೀನಿ. ಏನ್ ತಗೊಂತೀರಿ? ಸರ್ ಒಂದ್ 15,000 ತಗೋತೀನಿ ಸರ್. ಏನ್ ಮೇಡಮ್, ಆ ದೊಡ್ಡ ಚಾನಲ್ ಆ ದೊಡ್ಡ ಆಂಕರ್ ಇಷ್ಟಕ್ ಬರ್ತಾವ್ರೆ, ನೀವೇನ್ ಮೇಡಮ್ ಒಟ್ಟಿಗೆ 15 ಅಂತಿದ್ದೀರಾ? ಅಲ್ಲ ಸರ್, ನಾವು ಹಾಕೋ ಡ್ರೆಸ್, ಓಡಾಡಕ್ ಟ್ರಾವೆಲ್ ಎಲ್ಲ ಖರ್ಚಾಗುತ್ತಲ್ಲ ಸರ್. ನೋಡಿ ಏನೋ ತಗೊಂಡ್ ಒಂದ್ 2,000 ಎಕ್ಸ್ಟ್ರಾ ಸೇರ್ಸ್ಕೊಡ್ತೀನಿ ಬನ್ನಿ. 3,000 ಮೇಲೆ 500 ರೂಪಾಯಿ ಕೊಡ್ತೀನಿ ಬನ್ನಿ.
ಇಲ್ಲ ಆಕ್ಚುಲಿ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ ನಾವು ಒಂದು ಇವೆಂಟ್ಗಳು ಒಪ್ಕೊಂತೀವ, 50,000 ಅಡ್ವಾನ್ಸ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಇನ್ನೊಂದು 1.5 ಲಕ್ಷ ಗಂಟೆ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮಲ್ಲೂ ಹಂಗೆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ, ಸುಳ್ಳು ಹೇಳ್ಬಾರ್ದು. ಇನ್ನೇನು ಕೊಡ್ತಾರಲ್ಲ ಅನ್ನೋ ಧೈರ್ಯ. ಸರಿ ಹೋಗ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ, ಎಲ್ಲಿ ಬರಲೇ ಇಲ್ಲ ಅಂತ 5 ಗಂಟೆಯಿಂದನೇ 4 ಗಂಟೆಯಿಂದನೇ ಫೋನ್ಗಳು ಸ್ಟಾರ್ಟ್ ಆಗುತ್ತೆ. ಇವ್ರು ತಪ್ಪಿದ್ರೆ ಅವ್ರು ತಪ್ಪಿದ್ರೆ ಇವ್ರು, ಒಂದು 10 ಜನ ಫೋನ್ ಮಾಡ್ತಾರೆ ಮೇಡಮ್. ಶೋ ಎಲ್ಲ ಮುಗೀತದೆ, ಒಂದು 50,000 ಕೈ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಬೆಳಗ್ಗೆ ಗೂಗಲ್ ಪೇ ಅಂತಾರೆ, ಬೆಳಗ್ಗೆ ಫೋನ್ ಪೇ ಅಂತಾರೆ. ಈಗ ಅದೆಲ್ಲ ಬಂದ್ಬಿಟ್ಟಿರೋದ್ರಿಂದ ಕೈಯಿಂದ ಎಷ್ಟೋ ದುಡ್ಡು ಹೋಗ್ಬಿಟ್ಟಿದೆ ಮೇಡಮ್. 3 ದಿನ ಫೋನೇ ಇತ್ತಲ್ಲ. ಫೋನ್ ಸಿಕ್ಕೋದೇ ಇಲ್ಲ ನೆಕ್ಸ್ಟ್ ಅವರು. ಯಾಕಂದ್ರೆ ಒಂದೇ ಇವೆಂಟ್ ಕಂಪ್ನಿಗಳು ಸಿಗೋರಾದ್ರೆ ಸಿಗ್ತಾರೆ, ಬಟ್ ಹೊಸಾದ್ ಯಾವ್ದಾದ್ರು ಸಿಕ್ಕೊಂಡು ಒಪ್ಕೊಂಡ್ರೆ ನಾವು ಎಷ್ಟು ಲಾಸ್ ಆಗಿದೆ ಅಂದ್ರೆ, ನ್ಯೂ ಇಯರ್ ಅಲ್ಲಿ ಒಂದು 4-5 ಲಕ್ಷ ಕಳ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕೈಯಿಂದ ಪೇಮೆಂಟ್ಗಳು ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನನ್ನು ನಂಬಿ ಕಲಾವಿದರು ಬಂದಿರ್ತಾರೆ, ಅವ್ರಿಗೆ ನಾನು ಪೇಮೆಂಟ್ ಕೊಡ್ಲೇಬೇಕು. ಬಟ್ ಆ 4-5 ಲಕ್ಷ ನಾನು ಅದನ್ನ ರಿಕವರ್ ಮಾಡ್ಬೇಕು, ಹೇಗ್ ಮಾಡ್ಬೇಕು? ನಾವು ತುಂಬಾ ಜನ ನೋಡೋರ್ಗೆ ಅನ್ಸುತ್ತೆ, ಡೈಲಿ ಬ್ಯುಸಿ ರಘು ಇವೆಂಟ್ಗಳು ಇನ್ವೆಂಟ್ ಮಾಡ್ತಿದ್ದಾನೆ, ಶೋಸ್ಗಳ ಮೇಲೆ ಶೋ ಮಾಡ್ತಿದ್ದಾನೆ ಅಂತಾರೆ. ಒಬ್ರು ನಮ್ಗೆ ಇವೆಂಟ್ ಕಾಸು ಕೈ ಎತ್ಬಿಟ್ರೆ ನಾನು 1 ವರ್ಷ ದುಡ್ದಿರೋ ದುಡ್ಡು ಅಲ್ಲಿ ತೆಗೆದು ಹಾಕ್ಬಿಡ್ಬೇಕಾಗತ್ತೆ. ಸೊ ತುಂಬಾ ಕಷ್ಟ ಆಗತ್ತೆ. ಅದು ನಾನು ಈ ಮುಖಾಂತರನು ಕೇಳ್ಕೊಂತೀನಿ, ದಯವಿಟ್ಟು ಕಲಾವಿದರಿಗೆ ಯಾವತ್ತೂ ಹಂಗ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಯಾಕಂದ್ರೆ ಅಂದ್ರೆ 1 ವರ್ಷದ ಸೇವಿಂಗ್ಸ್ ಏನಿರುತ್ತೋ ಒಂದೇ ಸರಿ ಅದೇ ಕೊಚ್ಕೊಂಡು ಹೊಂಟೋಗ್ಬಿಡುತ್ತೆ. ಅದನ್ನ ನಾವು ತಗೋಬೇಕು ಅಂದ್ರೆ ಬಹಳ ಕಷ್ಟ ಆಗತ್ತೆ. ದಯವಿಟ್ಟು ಯಾರು ಆತರ ಮಾಡಕ್ ಹೋಗ್ಬೇಡಿ. ಓಕೆ, ನಾನು ನಿಮ್ ಬಗ್ಗೆ ಮಾತನಾಡ್ಬೇಕಾದ್ರೆ ತುಂಬಾ ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ಏನಾದ್ರು ಮಾಡ್ಬೇಕಂದ್ರೆ ಇಲ್ಲ ಅದನ್ನ ಮಾಡ್ಲೇಬೇಕು ಆ ತರ. ಸೊ ನೀವ್ ಆಗ್ಲೇ ಹೇಳ್ತೀರಿ, ಲಕ್ಷ್ಮೀ ಜ್ಯೂಸ್ ಸೆಂಟರ್ ಅಲ್ಲಿ ನೀವು ಅನ್ಕೊಂಡಿದ್ರಿ, ಮುಂದೆ ಇದೇ ಕಾರಲ್ಲಿ ಬರ್ತೀನಿ ಅಂತ ಬಂದ್ರಿ. ಸೊ ಕಾಮಿಡಿ ಕಿಲಾಡಿಗಳು ಅಂತ ಒಂದು ರಿಯಾಲಿಟಿ ಶೋ ಬರುತ್ತೆ, ತುಂಬಾ ಫೇಮಸ್ ರಿಯಾಲಿಟಿ ಶೋ. ಮೊದಲ ಸಾರಿ ತಾವು ರಿಜೆಕ್ಟ್ ಆಗ್ತೀರಿ ಶೋ ಅಲ್ಲಿ. ಅಂದ್ರೆ ಹೇಳಿದ್ನಲ್ಲ, ಅಂದ್ರೆ ಮುಂಚೆ ಒಂದು ಚಾನಲ್ ವರ್ಕ್ ಮಾಡ್ತಿದ್ದೆ, 4 ವರ್ಷ ಜೀವನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನ್ಭವಿಸ್ಬಿಟ್ಟೆ. ಇನ್ಕ್ಲೂಡಿಂಗ್ ಎಲ್ಲರೂ ಹೇಳ್ತಾರೆ, ಏನು ಎಲ್ಲ ಕಲಾವಿದ್ರು ಮೆಜೆಸ್ಟಿಕ್ ತವ್ರ ಮನೆನ ಅಲ್ಲೇ ಹೋಗಿ ಮಲ್ಕೋತೀರಾ ಅಂತ. ಅಲ್ಲಿ ಒಬ್ರೆ, ಅಲ್ಲಿ ಯಾರು ಕೇಳದೇ ಇರೋ ಜಾಗ, ಯಾಕಂದ್ರೆ 1000 ಜನ ಇರ್ತಾರಲ್ಲ, ಯಾರು ಕೇಳಲ್ಲ ಅನ್ನೋ ಜಾಗ. ಆಕ್ಚುಲಿ ಹೌದು, 4 ವರ್ಷ ನಮ್ಗೆ ಎಲ್ಲೂ ಆಡಿಷನ್ ಅಲ್ಲಿ ಚಾನ್ಸ್ ಸಿಗದೆ, ಏನಿಲ್ದೆ, ಮನೆ ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗ್ತಾ ಇದ್ದಿದ್ದು. ಎಷ್ಟೋ ಸರಿ ಮೈಸೂರು ಟ್ರೈನ್ ರಾತ್ರಿ 12 ಗಂಟೆಗೆ ಹತ್ಬಿಟ್ಟು 5 ಗಂಟೆಗಿಂದ ಆ ಕಡೆಯಿಂದ ರಿಟರ್ನ್ ಬರ್ತಿದ್ದೆ. ಇಲ್ಲ, ಟಿಕೆಟ್ ತಗೊಂತಿದ್ವಿ ಮೇಡಮ್, ಯಾಕಂದ್ರೆ ಸಿಗಾಕೊಂಡ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ. ಕೆಲವು ಟೈಮಲ್ಲಿ ಹೋಗಿದ್ದೀನಿ, ಇಲ್ಲ ಅಂತಾನು ಹೇಳಲ್ಲ. ಆಮೇಲೆ ರೈಲ್ವೆ ಸ್ಟೇಷನ್ ಎದುರುಗಡೆ ಎಗ್ ರೈಸು ಪೂರಿ ಎಲ್ಲ ಮಾರ್ತಿರ್ತಾರೆ. ಎಷ್ಟು ಸರಿ ದುಡ್ಡು ಕೊಡದೆ ತಿಂದೆ ಹೊರಟೋಗ್ಬಿಟ್ಟಿದ್ವಿ ನಾವು. ಅಂದ್ರೆ ಜನ ಎಲ್ಲ ತುಂಬಿರ್ತಾರಲ್ಲ, ಆ ಟೈಮಲ್ಲಿ ತಿನ್ಕೊಂಡು ಎದ್ದು ಬಂದ್ಬಿಡ್ತಿದ್ದೆ. ಅಂದ್ರೆ ಆ ತರ ಕಷ್ಟದ ಜೀವನ ಅನ್ಭವಿಸಿದ ಆ 4 years. ಅದಾದ್ಮೇಲೆ ನನಗೆ ಮಜಾ ಭಾರತ ಅಂತ ಒಂದು ಶೋಗೆ ಆಡಿಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಿರ್ತೀನಿ. ಅಲ್ಲಿ ರಿಜೆಕ್ಟ್ ಆಗತ್ತೆ, ಮಜಾ ಭಾರತ ಸೆಲೆಕ್ಷನ್ ಆಗತ್ತೆ. ಏನ್ ವಾಟ್ ವಾಸ್ ಸೆಲೆಕ್ಷನ್ ಕ್ರೈಟೀರಿಯಾ? ನಿಮ್ ಸೆಲೆಕ್ಟ್ ಆಗೋದಕ್ಕೆ ಏನ್ ಕಾರಣ ಆಗಿತ್ತು? ನನಗೆ ವಿದ್ಯಾ ಮೇಡಮ್ ಮತ್ತೆ ದಿಲೀಪ್ ರಾಜ್ ಅವರು, ಸೊ ಅವ್ರನ್ನ ನೆನ್ಸ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ಯಾಕೆ ಅಂದ್ರೆ ಅವತ್ತು ಅವ್ರು ಸೆಲೆಕ್ಷನ್ ಮಾಡಿಲ್ಲ ಅಂದಿದ್ರೆ ಮತ್ತೆ 0 ರಘು, ಮತ್ತೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಬೇಕು. ಹೌದೌದು. ಅವರು ನಾನು ಆಡಿಷನ್ ಕೊಡಕ್ಕೆ ಆಕ್ಚುಲಿ ಹಿಂದಿನ ದಿನ ಏನೇನೋ ದುಡ್ಡು ಅಡ್ಜಸ್ಟ್ ಮಾಡಿದ್ವಿ, ತಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ. ಬೆಳಗ್ಗೆಗೆ ದುಡ್ಡಿಲ್ಲ, ಇಲ್ಲಿಂದ ಮಲ್ಲೇಶ್ವರಂ ಇಂದ ಉತ್ತರಹಳ್ಳಿಗೆ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡೋಗಿ ಅದೇ ಬೇಜಾರಲ್ಲಿ ಕೂತಿರ್ತೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಆಡಿಷನ್ ಕೊಡಕ್ಕೆ. ಆಡಿಷನ್ ಕೊಡ್ತೀವಿ, ಒಂದು ಮಾಮೂಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ, ಮಿಮಿಕ್ರಿ ಜೊತೆಗೆ ಸ್ಕಿಟ್ಟು ಎಲ್ಲ ಮಾಡ್ತೀವಿ. ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ, ಎಮೋಷನ್ ಸಖತ್ ಹರ್ಟ್ ಆಗಿದ್ದೀನಿ ನಾನು. 4 ವರ್ಷ ಏನೂ ಸಿಕ್ಕಿಲ್ಲ, ಏನು ಅಂದ್ರೆ ಏನೂ ಇಲ್ಲ. ಇದು ನನ್ನ ಕೊನೆಯ ಆಡಿಷನ್. ಎಲ್ಲ ಕಡೆ ಆಡಿಷನ್ ಕೊಟ್ಟಿದ್ದೀನಿ. ಅವಾಗ ನಿಜವಲ್ಲ ಹಾಕೊಳಕ್ ಬಟ್ಟೆ ಇಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಬಿಕಾಸ್ ಯಾಕಂದ್ರೆ ಕೂದಲೆಲ್ಲ ಉದ್ದಕ್ ಬಿಟ್ಕೊಂಡು, ಯಾಕಂದ್ರೆ ಏನಕ್ಕೂ ಮೇಂಟೈನ್ ಮಾಡಕ್ ದುಡ್ಡು ಬೇಕಲ್ಲ, ಏನೂ ಇಲ್ಲ. ಸೊ ಆ ಟೈಮಲ್ಲಿ ನಾನು ಹೇಳ್ಬಿಟ್ಟೆ, ಇದು ಕೊನೆ ಆಡಿಷನ್, ಇದು ಇಲ್ಲ ಅಂದ್ರೆ ನಾನು ಮತ್ತೆ ಆಟೋ ಓಡಿಸ್ತೀನಿ, ಎಲ್ಲರೂ ಆಟೋ ಗೀಟೋ ಓಡಿಸ್ಕೊಂಡಿರ್ತೀನಿ ಅಂತ. ಸೊ ಅದೇನೋ ಗೊತ್ತಿಲ್ಲ, 1 ತಿಂಗಳಾದ್ಮೇಲೆ ನನಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಯು ಸೆಲೆಕ್ಟೆಡ್ ಮಜಾ ಭಾರತ ಅಂತ ಒಂದು ಮೆಸೇಜ್ ಬರುತ್ತೆ. ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 60 ಎಪಿಸೋಡ್ ಆದ್ಮೇಲೆ ಪ್ರೊಡಕ್ಷನ್ ಚೇಂಜ್ ಆಗುತ್ತೆ, ಒಂದಷ್ಟು ಜನನ್ನ ಫಿಲ್ಟರ್ ಮಾಡ್ತಾರೆ. ಆ ಟೈಮಲ್ಲಿ ಕಾಮಿಡಿ ಕಿಲಾಡಿ ಆಡಿಷನ್ ಕೊಡ್ತೀನಿ. ಫಸ್ಟ್ ರಿಜೆಕ್ಟ್ ಆಗಿದ್ದೆ. 2ನೇ ಸರಿಗೆ ಸತೀಶ್ ಸರ್ ಅಂತ ಹೇಳಿ, ಗಡ್ಡ ಸತೀಶ್ ಅಂತ, ಅವರೇ ಡೈರೆಕ್ಟ್ರು, ಶರಣಯ್ಯ ಸರ್ ಡೈರೆಕ್ಟ್ರು. ಸೊ ಸೆಲೆಕ್ಷನ್ ಆಗತ್ತೆ. ಸೆಲೆಕ್ಷನ್ ಆದ್ಮೇಲೆ ಅದೆಲ್ಲಿತ್ತೋ ಖುಷಿ ಗೊತ್ತಿಲ್ಲ, ಜೋಶು. ಫಸ್ಟ್ ಎಪಿಸೋಡಲ್ಲೇ ಸಿಕ್ಕಾಪಟ್ಟೆ. ಆಕ್ಚುಲಿ ಹೇಳ್ಬಾರ್ದು, ನಾವು ಇದನ್ನ ಕಟ್ ಮಾಡಬೇಕು. ಇಲ್ಲ, ಅವಾಗೇನಿರ್ಲಿಲ್ಲ. ಸೊ ಅದಾದ್ಮೇಲೆ ಆ ಜರ್ನಿಲೇ ನಾನು ಕಳ್ಕೊಂಡಿದ್ದು ನನ್ನ ತಮ್ಮನ್ನ.
ಅಂದರೆ ಈಗ ನಾನು 4ನೇ ಎಪಿಸೋಡ್ ಏನೋ ಇರಬೇಕಾದ್ರೆ ನನ್ನ ತಮ್ಮ ತೀರೋಗ್ಬಿಡ್ತಾನೆ. ಸೊ ಸಿಕ್ಕಾಪಟ್ಟೆ ಅವಾಗ ಡಿಪ್ರೆಷನ್ಗೆ ಹೊರಟೋಗ್ತೀನಿ ನಾನು. ಏನ್ ಏಜ್ ಆಗಿತ್ತು ಅವರಿಗೆ? ನಾನಿನ್ನೂ 1 ಇಯರ್ ಚಿಕ್ಕವನಷ್ಟೇ. ನನಗೆ 27, 28 ಇರ್ಬೋದು. ಅವ್ನು 27, 26 ಈ ಥರ ಇದಾರತ್ತೆ. ಹೆಂಗೆ ಅಂದರೆ ಪ್ರತಿಯೊಬ್ಬರು ಅದೇ ಹೇಳೋದು. ನಾನು ಮೊನ್ನೆನೂ ಹೇಳಿದ್ದೀನಿ ನಾನು ರಾಜಾರಾಣಿ ಶೋ ಅಲ್ಲಿ. ಅವ್ನು ಇದ್ದಾಗ ಏನು ಸಪೋರ್ಟ್ ಮಾಡ್ತಿದ್ನೋ ಅವ್ನು ತೀರೋಗಿದ್ದ ದಿವಸನೂ ಅದೇ ಸಪೋರ್ಟ್ ಮಾಡಿದ್ದಾನೆ. ಅವ್ನು ತೀರೋಗಿರೋದು ಭಾನುವಾರ ಅನ್ಕೊಳ್ಳಿ, ನಮಗೆ ಗೊತ್ತಾಗಿರೋದು ಮಂಗಳವಾರ, ನನಗೆ ಭಾನುವಾರ ಶೂಟಿಂಗ್ ನಡೀತಾ ಇದೆ. ಸೊ ಅಕಸ್ಮಾತ್ ಅವ್ನು ತೀರೋಗಿರೋ ವಿಚಾರ ಗೊತ್ತಾಗಿದ್ದಿದ್ರೆ ನಾನು ಭಾನುವಾರ ಹೋಗಿ ಆ್ಯಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅವ್ನು ಯಾವತ್ತೂ ನಂಗೆ ತೊಂದರೆ ಕೊಡಬಾರ್ದು ಅನ್ನೋ ನಿರ್ಧಾರನೋ ಏನೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಗೊತ್ತಾಗಿದ್ದು ಅಂದರೆ ಅವ್ನು ಇದಾನೆ ಈಗಲೂ ಅಂತ ನಾನು ಯಾವಾಗಲೂ ನಂಬ್ತಿರ್ತೀನಿ. ಬಿಕಾಸ್ ಏನಂದರೆ ಅವ್ನು ಪ್ರತಿ ಸರಿ ಹೇಳ್ತಿದ್ದು ಒಂದೇ, ನೀನು ಚೆನ್ನಾಗಿರ್ಬೇಕು, ನೀನು ಇನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕು. ಬಟ್ ನೋವಾಗತ್ತೆ ಒಂದೊಂದು ಸೆಕೆಂಡ್ ಅನ್ಸ್ಕೊಂಡಾಗ. ಇವತ್ತು ಥಿಯೇಟರ್ ಮುಂದೆ ನಂದು ಕಟೌಟ್ ನೋಡಿದಾಗ ಅನ್ಸುತ್ತೆ ಅವ್ನು ಇರಬೇಕಿತ್ತು. ಯಾವುದೋ ಆಟೋ ಮೇಲೆ ನನ್ನ ಫೋಟೋ ನೋಡಿದಾಗ ಅವ್ನು ಇರಬೇಕಿತ್ತು ಅನ್ಸುತ್ತೆ. ಯಾಕಂದರೆ ಅವನೊಬ್ಬ ಆಟೋ ಡ್ರೈವರ್ ಆಗಿದ್ದಲ್ಲ. ಸೊ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅವನ್ನ. ಟ್ಯಾಟೂ ನೀವು ಹಾಕ್ಸ್ಕೊಂಡು? ಹೌದು, ಇಲ್ಲಿ ಫುಲ್ ಫೋಟೋ ಇದೆ. ಹೆಸರು ರವಿ ಇಲ್ಲಿದೆ. ತುಂಬಾ ತರ ಹುಚ್ಚನ್ ತರ ಪ್ರೀತಿ ಮಾಡ್ತೀಯಾ ಅಂತಾರೆ. ಕೆಲವರು ಸತ್ತವ್ರನ್ನ 20 ದಿವಸಕ್ಕೆ ಮರ್ತ್ ಬಿಡ್ತಾರೆ. ನನ್ನ ಉಸಿರಿರೋರ್ಗು ನಾನು ಅವನ್ನ ಮರೆಯಲ್ಲ. ಯಾಕಂದ್ರೆ ಇವತ್ತು ಅವ್ನು ಕೊಟ್ಟೋಗಿರೋ ಜೀವನ ಇದು ನನಗೆ, ಇನ್ಕ್ಲೂಡಿಂಗ್ ಎಲ್ಲ ವಿಚಾರದಲ್ಲೂ. ಸೊ ಸಖತ್ ಸಪೋರ್ಟಿವ್ ಆಗಿದ್ದ, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನೆ ಇವಾಗ್ಲೂ. ಇವಾಗ್ಲೂ ಇಲ್ಲ ಅಂತ ಅನ್ಕೋಬಾರ್ದು, ಇದಾನೆ ಮಾಡ್ಕೊಂಡ್ ಬಂದಿದ್ದಾನೆ. ಸೊ ಕಾಮಿಡಿ ಕಿಲಾಡಿಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಸೊ ಅವನಿಲ್ಲ ಅನ್ನೋ ನೋವು ತಡ್ಕೊಳಕ್ ಆಗ್ಲಿಲ್ಲ ನನಗೆ. ಅದಾದ್ಮೇಲೆ ಕಾಮಿಡಿ ಕಿಲಾಡಿ ಮುಗೀತು, ಸತ್ಯ ಸೀರಿಯಲ್ ಬಂತು. ಸತ್ಯ ಒಳ್ಳೆ ಫೇಮ್ ಕೊಡ್ತು ನನಗೆ. ಸ್ವಪ್ನ, ಹೌದು ಬಾಮೈದ, ಸ್ವಪ್ನ ಕೃಷ್ಣ ಮೇಡಮ್ ಅವರ ನಿರ್ದೇಶನ, ಅವ್ರದೇ ಪ್ರೊಡಕ್ಷನ್ ಹೌಸ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಲ್ಲಿ ಒಬ್ಬ ನನ್ನ ಗೆಳೆಯ ಸಿಗ್ತಾನೆ, ಸಾಗರ್. ಅವನು ತುಂಬಾ ಒಳ್ಳೆ ಫ್ರೆಂಡು ನನಗೆ. ಆ ಟೀಮೇ ಒಂಥರ ಫ್ಯಾಮಿಲಿ ತರ ಆಯ್ತು. ಅದಾದ್ಮೇಲೆ ಜೀವನ ಇನ್ನೇನು, ಸತ್ಯ ಮುಗೀತಲ್ಲ. ಸೊ ಆ ಟೈಮಿಗೆ ಬಂದಿದ್ದೆ ರಾಜಾರಾಣಿ ಅನ್ನೋ ಶೋ. ಓಕೆ, ನೀವು ರಾಜರಾಣಿ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ರಾಣಿನ ಕರ್ಸ್ಬೇಕಲ್ಲ. ರಾಣಿ ಇಲ್ದೇನೆ ಹೇಗೆ ನಾವು ಮಾತಾಡಕ್ಕಾಗತ್ತೆ? ಕರ್ಸಿದೀರಾ? ಕರ್ಸೋಣ, ನೀವು ಕರ್ಸ್ತೀವಿ ಕರ್ಸ್ತೀವಿ. ಪ್ಲೀಸ್ ಕರ್ಸಿ. ಹೇಗೆ? ಅಲ್ಲ, ನಿಜವಾಗ್ಲೂ ಕರ್ಸಿದ್ದೀರಾ? ಮತ್ ಕರ್ಸಿ ಮತ್ತೆ. ಓಕೆ, ಸೊ ರಘು ಅವರ ರಾಣಿ ರಂಜಿತಾ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನೀವ್ ಹೆಂಗ್ ಕರಿತೀರ ಒಂಚೂರು ಕರೀರಿ ನೋಡ. ಮಗಳೇ, ಮುದ್ದು, ಕಂದಮ್ಮ, ಚಿನ್ನು, ಅಪ್ಪು, ಹಿಂಗೆ ಪ್ರೀತಿಗೆ ನಾನ ಹೆಸರು ಜಾಸ್ತಿ ಮಗಳೇ ಅಂತೀನಿ. ಹೌದಾ, ಸೂಪರ್. ಸೊ ಅವ್ರನ್ನ ನಮ್ ಶೋ ಅಲ್ಲಿ ಮತ್ತೆ ಬರ್ಮಾಡ್ಕೊಳ್ಳೋಣ. ನಾನು ಫಸ್ಟ್ ಟೈಮ್ ಮೇಕಪ್ ಹಾಕ್ಸಿದ್ದು ಫಸ್ಟ್ ಸೀನ್ ಚಿಕ್ಕಣ್ಣನೇ ಹಿಂಗೆಲ್ಲ ಹಂಗಿಂಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದು. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ನಾನು ಹೇಳ್ಕೊಳಕ್ಕೂ ಟೈಮ್ ಸಿಕ್ಲಿಲ್ಲ. ಅಂದ್ರೆ ಆ ಕರೆಕ್ಟು ಸಿಕ್ಲಿಲ್ಲ. ಚಿಕ್ಕಣ್ಣ ನನಗೆ ಫಸ್ಟ್ ಟೈಮ್ ಮೇಕಪ್ ಹಾಕ್ಸಿದ್ದು, ಮತ್ತೆ ಚಿಕ್ಕಣ್ಣನೇ ಫಸ್ಟ್ ಟೈಮ್ ನನ್ನ ಕಿರುತೆರೆಯಲ್ಲಿ ತೋರಿಸಿದ್ದು. ನೀವು ನಂಬಲ್ಲ, ನಾನು ಯಾವ್ದು ಶೋ ಬಗ್ಗೆ ಮಾತಾಡ್ತಿಲ್ಲ. ಕೆಲವ್ರು ಆಕ್ಟಿಂಗ್ ಅಂದ್ರೇನೆ ಗೊತ್ತಿರಲ್ಲ, ಅವ್ರು ಏನ್ ಮಾಡ್ಬೇಕು ಗೊತ್ತಿರಲ್ಲ, ಡೈಲಾಗ್ ಹೇಳೋದಕ್ಕೆ ಫಂಬಲ್ ಮಾಡ್ತಿರ್ತಾರೆ, ಡೈಲಾಗ್ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ, ಒಂದ್ ರಸ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಡ್ಬಂದು ವೇದಿಕೆಯಲ್ಲಿ ಕುಳಿಸ್ಕೊಂಡಿರ್ತಾರೆ. ಆಕ್ಚುಲಿ ಏನ್ ಗೊತ್ತಾ, ಕೈಯಲ್ಲಿ ಕೈ ಹಿಡ್ಕೊಂಡು ಅವ್ಳಿಗೆ ಹೇಳಿದೆ, ನೋಡು ನಾನು ಜೀವನದಲ್ಲಿ ಇಷ್ಟೆಲ್ಲ ಒಂದು ಬಿಂದು ಏನೇನೋ ಕಷ್ಟಗಳು ತಿಂದಿದ್ದೀನಿ, ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಅಂತ ಫುಲ್ ಫೀಲಿಂಗ್ ಅಲ್ಲಿ ಕೈ ಇಟ್ಕೊಂಡು ಐ ಲವ್ ಯು ಅಂದೆ. ನೋಡೋಣ ಅಂದೆ. ನಮ್ಮನ್ನ ಆಕ್ಚುಲಿ ಕ್ರೇಜಿ ಕಪಲ್ಸ್ ಅಂತಾನೆ ಕರಿತಾ ಇದ್ದು. ಬಿಕಾಸ್ ಯಾಕಂದ್ರೆ ಮನೇಲಿ ಅವಳ ಡ್ರೆಸ್ ಎಲ್ಲ ನಾನು ಹಾಕೊಂತಿರ್ತೀನಿ. ಆಕ್ಚುಲಿ ಗಾಳಿ ಚೆನ್ನಾಗ್ ಆಡತ್ತಲ್ಲ, ಅದಕ್ಕೆ ಎಲ್ಲ ನೋಡಿದವರು ಏನ್ ಚಂದ ಮಾಡ್ತಾಳ, ಅವ್ಳಿಗೆ ಏನ್ ಎನರ್ಜಿ ಇದೆ, ಏನ್ ಸ್ಟೈಲ್ ಇದೆ. 2ನೇ ಎಪಿಸೋಡ್ಗೆ ಅದು ಕೊಂಡಿಸ್ಬಿಟ್ವಾ, ನಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು 1-2 ಕಡೆ ಕಾಲಿಗೆಲ್ಲ ಬೆಂಕಿ ಹಚ್ಕೊಂಡು, ಕಾಲು ಸುಟ್ಕೊಂಡು, ಕೈ ಸುಟ್ಕೊಂಡು ಎಲ್ಲ ಆದ್ಮೇಲೆ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದ್ರೆ ನಾನ್ ಸ್ಟಾಪ್ ಪ್ರತಿ ವೀಕು ಡ್ಯಾನ್ಸ್ ಮಾಡಕ್ ಕಷ್ಟ ಆಗ್ತಾ ಬಂತು. ಈ 6ಕ್ಕೆ 500 ಕೊಟ್ಟಿದ್ದೀರಾ, ಈ ಶಾಲ್ಗೊಂದು 300 ಕೊಟ್ಟಿದ್ದೀರಾ, ಈ ಸೀಲ್ಡ್ಗೊಂದು 200 ಕೊಟ್ಟಿದಿರ್ತೀರಾ ಅಲ್ವಾ? ಅದೇ 1,000 ರೂಪಾಯಿ ಎನ್ವೆಲಪ್ ಕೊಟ್ಬಿಟ್ರೆ ನನಗೆ ಖುಷಿ ಆಗಲ್ವಾ ಅಂತೀನಿ. ಅದು ತಗೊಂಡೋಗಿ ನಿಜವಲ್ಲೂ ಅದು ಗೌರವ ಒಪ್ಕೊಳ್ತೀವಿ. ಬಟ್ ತಗೊಂಡೋಗಿ ಇಟ್ಕೊಂಡು ಏನ್ ಮಾಡಿ ನಾನು, ನನಗೆ ಗೊತ್ತಿಲ್ಲ ಅದೇ ರಾಯರು ಹೊಲಿದ್ರು ಅಂತ. ಯಾಕಂದ್ರೆ ನಾನು ಯಾವತ್ತೂ ರಾಯರಿಗೆ ಪೂಜೆ ಮಾಡ್ದವನಲ್ಲ, ರಾಯರಿಗೆ ಕೈ ಮುಗ್ದವನಲ್ಲ, ನಾನು ದೇವ್ರನ್ನೇ ನಮ್ದೇ ಇರೋನು. ನನ್ನ ಲೈಫಲ್ಲಿ ಒಂದು ಹೊಡೆತ ಬೀಳುತ್ತೆ, ಆ ಹೊಡೆತದಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತೀನಿ ನಾನು. ಬಿಕಾಸ್ ನಾನು ನೆಕ್ಸ್ಟ್ ಡೇ ನಾನು ಬದುಕಲ್ಲ ಅಂತ ಹೇಳಿರ್ತಾರೆ ಡಾಕ್ಟ್ರು.